ಡಾಕ್ಟರ್ ಬ್ರಹ್ಮಶ್ರೀ ಡಾಕ್ಟರ್ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಆತ್ಮವಂದನೆಗಳನ್ನ ತಿಳಿಸ್ತಾ ಈ ಸತ್ಸಂಗದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಇವತ್ತು ಕೂಡ ನಮ್ಮೊಟ್ಟಿಗೆ ಸೀನಿಯರ್ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ ಮಮತಾ ಮ್ಯಾಮ್ ಅವರು ತುಮಕೂರಿಂದ ಜಾಯಿನ್ ಆಗಿದ್ದಾರೆ ಮಾಸ್ಟರ್ಸ್. ಮ್ಯಾಮ್ ಅವರು 5 ವರ್ಷದಿಂದ ಧ್ಯಾನ ಮಾಡ್ತಾ, ಧ್ಯಾನ ಸಾಧನೆ ಮಾಡ್ತಾ, ಧ್ಯಾನ ಪ್ರಚಾರ ಮಾಡ್ತಾ ಅದ್ರಲ್ಲೇ ತಮ್ಮ ಸೇವೆಯನ್ನು ತೊಡಗಿಸ್ಕೊಂಡಿದ್ದಾರೆ. ವೃತ್ತಿಯಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅಷ್ಟೇ ಅಲ್ದಿರ ಮ್ಯಾಮ್ ಕ್ಯಾನ್ಸರ್ ಇಂದ ಯಾವ ತರ ಮುಕ್ತರಾದ್ರು ಅನ್ನೋ ವಿಷಯದ ಬಗ್ಗೆ, ಹಾಗೂ ನಮ್ಗೆಲ್ಲ ಯಾವುದೇ ಕಾಯಿಲೆಯಿಂದ ನಾವು ಹೊರಗಡೆ ಹೇಗ್ ಬರ್ಬೇಕು ಅದಕ್ಕೆ ಇವತ್ತು ಚಟುವಟಿಕೆನೂ ಮಾಡಿಸ್ತಾರೆ ಮಾಸ್ಟರ್ಸ್. ಆದ್ರೆ ಮರಿಬೇಡಿ, ಕೊನೆಯ 30 ನಿಮಿಷಗಳ ಕಾಲ ನಿಮ್ಮ 41 ದಿನದ ಮಂಡಲ ಧ್ಯಾನದ ಅನುಭವನ ಹಂಚ್ಕೋಬೇಕಾಗಿದೆ ಮಾಸ್ಟರ್ಸ್. ಹಂಚ್ಕೊಳ್ಳಿ ಎಲ್ಲಾರು. ತಡ ಮಾಡ್ದಿರ ನಾವು ಮ್ಯಾಮ್ ಮಾಡ್ಕೊಳ್ಳೋಣ. ಮಮತಾ ಮ್ಯಾಮ್, ಪ್ಲೀಸ್ ವೆಲ್ಕಮ್ ಟು ದ ಸೆಷನ್ ಮ್ಯಾಮ್. ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವತಿಯಿಂದ ತಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಮ್ಯಾಮ್. ಧನ್ಯವಾದಗಳು. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು. ಇವತ್ತು ನಮ್ದು ಕೊನೆ ದಿನ ಆಗಿರೋದ್ರಿಂದ ಬೇಗ ಸೆಷನ್ ಮುಗಿಸಿ ಅನುಭವಗಳನ್ನ ಹಂಚ್ಕೊಳ್ಳೋಣ. ಇವತ್ತು ಬುದ್ಧಂದು ಒಂದು ಸ್ಟೋರಿ ಹೇಳೋಣ. ಬುದ್ಧನ ಇದರಿಂದ ಮತ್ತೊಬ್ಬ ಹೇಗೆ ಪರಿವರ್ತನೆ ಆದ ಅಂತ ಹೇಳಿ. ಅಂಗುಲಿಮಾಲ ಅಂತ ಒಬ್ಬ ಡಕಾಯಿತ. ಅವನ ಹೆಸರು ಕೇಳಿದ್ರೇನೆ ಆ ಸ್ಥಳದಲ್ಲಿರೋರು ಪ್ರತಿಯೊಬ್ಬರನ್ನು ಹೆದ್ರಿ ನಡ್ಗೋಗ್ತಾ ಇದ್ರು. ಯಾಕೆ ಅಂತ ಅಂದ್ರೆ ಅವನು ವಸ್ತುಗಳನ್ನ ದೋಚೋದಲ್ದಲೇನೆ ಕೂಡ ವ್ಯಕ್ತಿಗಳ್ನು ಸಾಯಿಸೋನು. ಸಾಯಿಸಿ ಏನ್ ಮಾಡೋನು, ಅವ್ರ ಕಿರುಬೆರಳನ್ನ ಹಾರ ತರ ಹಾಕೊಂಡವನು. ಅಂಗುಲಿಮಾಲ ಅಂತ ಅಂದ್ರೆ ಬೆರಳುಗಳ ಹಾರ ಅಂತ ಹೇಳಿ. ಹಂಗಾಗಿ ಅವನು ಪ್ರದೇಶದಲ್ಲಿದ್ದಾನೆ ಅಂದ್ರೆ ಎದ್ರಿ ನಡ್ಗೋಗೋರು. ಇದ್ರಲ್ಲಿ ಎಲ್ಲ ಪ್ರಜೆಗಳು ತುಂಬಾ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ರು. ಇದನ್ನ ಹೆಂಗಪ್ಪ ನಿವಾರಣೆ ಮಾಡೋದು ಅಂತ ರಾಜನ ಹತ್ರ ತಗೊಂಡೋದ್ರೆ ರಾಜ ಎಷ್ಟು ಸೇನಾ ತುಕಡಿಗಳನ್ನ ಕಳಿಸಿದ್ರು ಕೂಡ. ವಾಯ್ಸ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದೆ ಮ್ಯಾಮ್. ಸೌಂಡ್ ಇಸ್ ನಾಟ್ ಹಿಯರಿಂಗ್ ಅಂತ ಮೆಸೇಜ್ ಹಾಕಿದ್ರು, ಹಂಗಾಗಿ ಸ್ವಲ್ಪ ಮೆಸೇಜ್ ಅಂದ್ರೆ ನಿಮ್ ಮೊಬೈಲ್ ಅಲ್ಲೇ ವಾಲ್ಯೂಮ್ ಇಟ್ಕೊಳ್ಳಿ ಮ್ಯಾಮ್. ಇನ್ ಸ್ವಲ್ಪ ಜಾಸ್ತಿ ಮ್ಯಾಕ್ಸಿಮಮ್ ಇಟ್ಟಿದ್ದೀನಿ. ಓಕೆ. ಆ ರಾಜ ಎಷ್ಟೇ ಸೇನಾ ತುಕಡಿಗಳನ್ನ ಕಳ್ಸಿದ್ರು ಕೂಡ ಅವನ್ನ ಸೋಲ್ಸಕ್ ಆಗ್ತಾ ಇರ್ಲಿಲ್ಲ. ಅಂಗುಲಿಮಾಲನ್ನ ಏನ್ ಮಾಡಿದ್ರು ಹಿಡಿತರಕ್ಕೂ ಆಗ್ತಾ ಇರ್ಲಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಆಗೋಗಿತ್ತು ಆ ಒಂದು ರಾಜ್ಯದಲ್ಲಿ, ಆ ಒಂದು ಪ್ರದೇಶದಲ್ಲಿ. ಕೊನೆಗೆ ರಾಜ ಏನ್ ಮಾಡ್ತಾನೆ, ತೀರ್ಮಾನ ಮಾಡ್ಕೋತಾನೆ, ಇದನ್ನ ನಾನೇ ನಿವಾರಣೆ ಮಾಡ್ಬೇಕು, ಇದು ಆಗ್ತಾ ಇಲ್ಲ ಅಂತ ಹೇಳಿ. ಅವನು ಏನ್ ಮಾಡ್ತಾನೆ, 500 ಜನ ಸೇನಾ ಇದನ್ನ ತಗೊಂಡು ಅವನು ಹೊರಡ್ತಾನೆ. ಆದ್ರೆ ಆ ಕ್ಷಣಕ್ಕೆ ಬುದ್ಧ ಅವರು ಪ್ರದೇಶದಿಂದ ಪ್ರದೇಶಕ್ಕೆ ಹೋಗಿ ಅವರು ಧ್ಯಾನನ ಮಾಡ್ಬೇಕಾದ್ರೆ ಅದೇ ಪ್ರದೇಶಕ್ಕೆ ಬಂದಿರ್ತಾರೆ. ಅವ್ರಿಗೂ ಕೂಡ ಈ ಮಾಹಿತಿ ತಿಳಿಯುತ್ತೆ ಅವರ ಸಂಗಡಿಗರಿಂದ. ಅವ್ರೇನ್ ಮಾಡ್ತಾರೆ, ಈ ಸಮಸ್ಯೆನ ಆದಷ್ಟು ಬೇಗ ಪರಿಹಾರ ಮಾಡ್ಬೇಕು, ಇದಕ್ಕೆ ನಾನೇ ಮಾಡ್ಬೇಕು ಅಂತ ಹೇಳಿ ಅವನು ಅಂಗುಲಿಮಾಲ ಇರುವಂತ ಜಾಗಕ್ಕೆ ಇವ್ರು ಹೋಗ್ತಾರೆ. ಬುದ್ಧ ಅವರು ಇವ್ರು ಹೊರಡ ತಕ್ಷಣ ಅಲ್ಲಿರೋರೆಲ್ಲ ಬೇಡ ಅಂತ ತುಂಬಾ ತಡೆ ಮಾಡ್ತಾರೆ. ನನಗೇನು ಆಗಲ್ಲ, ನಾನು ಹೋಗ್ತೀನಿ ಅಂತ ಇವ್ರು ಹೊರಡ್ತಾರೆ. ಇದು ಅಂಗುಲಿಮಾಲಂಗೂ ಗೊತ್ತಾಗತ್ತೆ ಈ ತರ ಬಂದಿರೋದು ಅಂತ. ಇದ್ಯಾರಪ್ಪ ಇಷ್ಟೊಂದು ಧೈರ್ಯವಾಗಿ ಬಂದಿದ್ದಾರೆ, ಯಾರು ಅವರು ಅಂತ ನೋಡ್ಬೇಕು ಅಂತ ಅವನಿಗೂ ಕುತೂಹಲ ಆಗುತ್ತೆ. ಆ ಕ್ಷಣದಲ್ಲಿ ಏನಂತ ಅವನು ಆಚೆ ಬರ್ತಿದಂಗೆ ಒಬ್ಬ ವ್ಯಕ್ತಿ ಅಂದ್ರೆ ತುಂಬಾ ಸೌಮ್ಯ ಸ್ವರೂಪದಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂಚೂರು ಭಯ ಆತಂಕ ಏನು ಇಲ್ದಲೆ. ಅವ್ರಿಗೆ ಅಂಗುಲಿಮಾಲಂಗ್ ನೋಡ್ಬಿಟ್ಟು ತುಂಬಾ ಆಶ್ಚರ್ಯ ಆಗುತ್ತೆ. ಏನಿದು ಹಿಂಗೆ ಒಂದ್ ಸ್ವಲ್ಪನೂ ಭಯ ಇಲ್ಲ, ನನ್ನ ಹೆಸರು ಕೇಳಿದ್ರೇನೆ ಈ ತರ ಮಾಡ್ಕೊಂತಾರೆ ಜನ, ಭಯ ಇಲ್ದಲೆ ಹೋಗ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಯಾರು ಇದು ಅಂತ ಹೇಳಿ ಅವ್ನು ಕೂಗ್ತಾನೆ. ಕೂಗಿದ್ರು ಇವ್ರು ಏನು ಕೇಳಿಸ್ತಾ ಇಲ್ವನೋ ಅನ್ನಂಗೆ ಸುಮ್ಮನೆ ಸಮಾಧಾನವಾಗಿ ಹೋಗ್ತಾರೆ. ಇನ್ನೂ ಒಂದ್ಸಲ ಕೂಗ್ತಾನೆ. ಅವ್ರಿಗೆ ತಿರುಗಿ ನೋಡ್ತಾರೆ, ಸುಮ್ಮನೆ ಹೋಗ್ತಾರೆ. ನಾನ್ ಯಾರು ಅಂತ ಗೊತ್ತಿಲ್ವಾ, ತೋರಿಸ್ತೀನಿ ಇರು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಯಾವಾಗ್ಲೂ ಅವ್ರ ಹತ್ರ ಆಯುಧಗಳು ಇರುತ್ತಲ್ವಾ, ತಗೊಳಕ್ಕೆ ಅಂತ ಹೋಗ್ತಾನೆ. ಏನ್ ಮಾಡಿದ್ರು ಅವನ್ಗೆ ಕೈ ಕೂಡ ಎತ್ತಕ್ ಆಗ್ತಿರಲ್ಲ, ಆಯುಧ ಕೂಡ ಎತ್ತಕ್ ಆಗ್ತಾ ಇಲ್ಲ. ಬಾಣ ಬಿಟ್ಟು ಏನಾರ ಆಯ್ತಾನ ಇವನ್ನ, ಇವನಿಗೆ ಬುದ್ಧಿ ಕಲ್ಸನ ಅಂತ ಹೋಗ್ತಾನೆ. ಆದ್ರೆ ಅವನ್ ಕೈ ಇದು ಎಲ್ಲ ಹಂಗಂಗೆ ಸ್ಟ್ರಕ್ ಆಗುತ್ತೆ. ಅವಾಗ ಅವನ್ಗೇನಾಗುತ್ತೆ, ಇದೇನು ಈ ಕ್ಷಣ ಹಿಂಗಾಗ್ತಾ ಇದೆ, ಯಾವತ್ತೂ ಈ ತರ ಆಗ್ತಾ ಇರ್ಲಿಲ್ಲ. ಅವನಲ್ಲಿ ಭಯ ಹುಟ್ಟುತ್ತೆ, ನನ್ಗೇನಾರ ಆದತ್ತು ಇದು ಏನ್ ಮಾಡಿದ್ರು ಇದು ಏನಕ್ಕೆ ಹಿಂಗಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇರಲ್ಲ. ಎಷ್ಟೇ ಪ್ರಯತ್ನ ಮಾಡ್ತಾನೆ ಆಗೋದಿಲ್ಲ.
ಕೊನೆಗೆ ಅವನು ಆತರ ಆದಾಗ ಅವನ್ ಘಾತಕಕ್ಕೆ ಈಡಾಗಿದ್ದು ಬುದ್ಧ ಅವರು ಹಿಂಗ್ ನೋಡ್ತಾರೆ. ಯಾಕೆ, ಏನಾಯ್ತು, ಭಯ ಆಗ್ತಾ ಇದ್ಯಾ, ಯಾಕೆ ನಿನ್ ಕೈ ನಡುಗ್ತಾ ಇದೆ, ಮನ್ಸ್ಯಾಕ್ ಈ ತರ ಆಗ್ತಾ ಇದೆ? ಅವ್ರು ತುಂಬಾ ಸೌಮ್ಯ ಇದ್ರಲ್ಲಿ ಕೇಳ್ತಾರೆ. ಅವನಿಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೊನೆಗೆ ಅವನು ಶರಣಾಗತಿನೂ ಆಗ್ಬಿಡ್ತಾನೆ ಕೊನೆಗೆ. ಅವಾಗ ಹೇಳ್ತಾರೆ, ನಿನ್ನಿಂದ ಎಷ್ಟೆಲ್ಲ ಅನಾಹುತಗಳು ಆಗಿದೆ, ಇದಕ್ಕೆ ಪರಿಹಾರ ಏನು ಅಂತ ಅವ್ನು ಕೇಳಿದಾಗ, ನೀನು ನಮ್ಮ ಇದನ್ನ ಫಾಲೋ ಮಾಡು ಅಂತ ಹೇಳ್ತಾರೆ. ಅವನು ಅವ್ರ ಬುದ್ಧನ ಜೊತೆ ಕೂಡ ಹೋಗ್ತಾನೆ. ಅವನೋಗಿ ಬುದ್ಧ ಅವರು ಅವ್ರ ಗ್ರೂಪಿಗೆ ಸೇರ್ಕೋಬೇಕು ಅಂದ್ರೆ ಕೆಲವೊಂದು ನಿಯಮಗಳು ಇರ್ತವೆ. ಅಂದ್ರೆ ಹಿಂಸಾಚಾರ ಮಾಡಬಾರ್ದು, ನಾನ್ ವೆಜ್ ತಿನ್ಬಾರ್ದು, ಈ ತರ ಎಲ್ಲ ಹೇಳ್ತಾರೆ. ಅವ್ನ ಎಲ್ಲದಕ್ಕೂ ಒಪ್ಪಿ ಅವ್ರ ಸಂಗಡ ಹೋಗ್ತಾನೆ. ಅವನು ಸಂಪೂರ್ಣವಾಗಿ ಬದಲಾವಣೆನೂ ಕೂಡ ಆಗ್ಬಿಡ್ತಾನೆ ಆ ಕ್ಷಣದಲ್ಲಿ. ಸೇರ್ಕೊಂಡು ಅಂದ್ರೆ ಬುದ್ಧ ಅವ್ರ ಜೊತೆ ಸೇರ್ಕೋತಾನೆ ಆ ಗುಂಪಿಗೆ. ಆ ಕ್ಷಣದಲ್ಲಿ ಏನ್ ಮಾಡ್ತಾರೆ, ಈ ಕಡೆಯಿಂದ ರಾಜ ಹೊರಟಿದ್ದ ಅಲ್ವಾ, ರಾಜ ಕೂಡ ಬರ್ತಾನೆ. ರಾಜ ಬಂದ ಅವ್ರಿಗೂ ಕೂಡ ಗೊತ್ತಿರುತ್ತೆ ಬುದ್ಧ ಅವರಲ್ಲಿ ಬಂದಿದ್ದಾರೆ ಅಂತ. ಇವ್ರ ಆಶೀರ್ವಾದ ತಗೊಂಡೋಗೋಣ, ಗೆಲುವು ಸಾಧಿಸೋಣ ಅವನ್ನ ಹಿಡಿಯೋದಕ್ಕೆ, ಅಂಗುಲಿಮಾಲನ್ನ ಅಂತ ಹೇಳಿ ರಾಜ ಬರ್ತಾನೆ. ಬುದ್ಧ ಅವ್ರ ಹತ್ರ ಬಂದು, ನೋಡಿ ಈ ತರ ನಮ್ಮ ರಾಜ್ಯದಲ್ಲಿ ತುಂಬಾ ಸಂಕಷ್ಟಕ್ಕೆ ಇದೆ, ತುಂಬಾ ದೊಡ್ಡ ಡಕಾಯಿತ ಇದ್ದಾನೆ ಅಂತ ಎಲ್ಲ ಹೇಳ್ತಾರೆ. ಬುದ್ಧ ಅವ್ರು ಏನ್ ಮಾಡ್ತಾರೆ, ಅವನು ಸನ್ಯಾಸಿಯಾಗಿ ಒಳ್ಳೆಯವನಾಗಿ ಪರಿವರ್ತನೆ ಆಯ್ತು ಅಂದ್ರೆ ನೀವೇನ್ ಮಾಡ್ತೀರಾ ಅಂತ ಹೇಳಿ. ಆ ತರ ಏನಾರ ಕ್ಷಣ ಇತ್ತು ಅಂತ ಅಂದ್ರೆ ನಾನು ಅವನ್ನ ತಪ್ಕೋತೀನಿ, ನಮ್ಮ ಅರಮನೆಗೆ ಕರ್ಕೊಂಡೋಗಿ ಒಳ್ಳೆ ಊಟ ಹಾಕ್ತೀನಿ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ನೋಡಿ ಅಂತ ಹೇಳ್ಬಿಟ್ಟು ಈ ಹೊಸ ಸನ್ಯಾಸಿ ಯಾರಿದ್ದಾರೆ ಇವ್ರೇ ಅವರು ಅಂತ ಹೇಳಿ ರಾಜಂಗೆ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಗೋಗುತ್ತೆ. ಆದ್ರೆ ಅವ್ನ್ ಏನ್ ಹೇಳಿದ್ದ, ನಾನು ತಪ್ಕೊಂಡು ಅರಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಅಲ್ವಾ. ಸರಿ ಅಂತ ಹೇಳ್ಬಿಟ್ಟು ಅವನ್ನ ಹಗ್ ಮಾಡಿ ಕರ್ಕೊಂಡೋಗಿ ಅರಮನೆಯಲ್ಲಿ ಅವನು ಊಟ ತಿಂಡಿ ಅಂದ್ರೆ ಊಟದ ವೈಭೋಗ ಚೆನ್ನಾಗಿರುತ್ತಲ್ವಾ, ಅಲ್ಲಿ ಊಟ ಹಾಕೋಕ್ ಹೋಗ್ತಾನೆ. ಆದ್ರೆ ಇವನು, ನಾನು ಸನ್ಯಾಸತ್ವ ಸ್ವೀಕರಿಸಿದೀನಿ, ನಾನು ಈ ತರ ಎಲ್ಲ ಊಟ ಮಾಡೋದಿಲ್ಲ, ಈಗ ನಾನು ಏನಿದ್ರು ಭಿಕ್ಷೆ ಬೇಡ ತಿನ್ಬೇಕು, ನಾನು ಭಿಕ್ಷೆ ಬೇಡ ತಿಂತೀನಿ ಅಂತ ಹೇಳಿ ಅಲ್ಲಿ ಆ ಊಟನ ತಿಂದಲೆ ನಿರಾಕರಿಸಿ ಭಿಕ್ಷೆ ಬೇಡಕ್ಕೆ ಅಂತ ಹೋಗ್ತಾನೆ. ಆ ಭಿಕ್ಷೆ ಬೇಡಕ್ಕೆ ಹೋದಾಗ ಅಲ್ಲಿ ಜನಕ್ಕೆ ಗೊತ್ತಾಗೋಗುತ್ತೆ ಇವನೇ ಅಂಗುಲಿಮಾಲ ಅಂತ ಹೇಳಿ. ಅವ್ರ ಕೋಪ ಎಲ್ಲ ಇತ್ತಲ್ವಾ, ಆ ಕೋಪ ಎಲ್ಲ ಇಟ್ಕೊಂಡು ಅವ್ನೇನ್ ಮಾಡ್ತಾರೆ, ಹೊಡಿತಾರೆ, ಕಲ್ಲೆಸಿತಾರೆ, ಎಲ್ಲಾ ರೀತಿನೂ ಮಾಡ್ತಾರೆ ಗುಂಪು ಕಟ್ಕೊಂಡು. ಆದ್ರೆ ಅವ್ರದ್ದು ಏನೇ ಅಂದ್ರೆ ಏನೂ ರಿಯಾಕ್ಷನ್ ಇರಲ್ಲ. ಮೈಯಲ್ಲಿ ರಕ್ತ ಚೆಲ್ಲೋದ್ರುನು ಕೂಡ ಏನೂ ರಿಯಾಕ್ಷನ್ ಇರಲ್ಲ. ಅವನಿಗೆ ಭಿಕ್ಷೆ ಅಷ್ಟಕ್ಕಷ್ಟೇ ಸಿಗಲ್ಲ. ಕೊನೆಗೆ ಏನ್ ಮಾಡ್ತಾನೆ, ಅವ್ರು ಹೊಡೆದು ಆ ಹೊಡ್ತ ತರೆಯಕ್ಕಾಗ್ದಲೆ ಅವನು ಬಿದ್ದೋಗ್ತಾನೆ. ಬಿದ್ದೋಗಿ ಆಮೇಲೆ ಜನ ಎಲ್ಲ ಕದ್ಲುತ್ತಾರೆ. ಇವನು ಹೋಗಿ ನಿಧಾನಕ್ಕೆ ಎದ್ದು ಸಾವರ್ಸ್ಕೊಂಡು ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಬುದ್ಧ ಅವ್ರ ಹತ್ರ ಏನ್ ಈ ತರ ಆಯ್ತು ಅಂತ ಕೇಳ್ತಾರೆ. ಅವಾಗ ಹೇಳ್ತಾನೆ, ಈ ತರ ಎಲ್ಲ ಆಯ್ತು, ನನ್ಗೆ ಹೊಡೆದ್ರು ಬಡದ್ರು, ನಾನೇನು ರಿಯಾಕ್ಷನ್ ಮಾಡ್ಲಿಲ್ಲ, ಬಂದೆ ಅಂತ ಹೇಳಿ. ಅವಾಗ ಬುದ್ಧ ಅವ್ರು ಹೇಳ್ತಾರೆ, ಇವತ್ತಿಗೆ ನೀನು ಸಂಪೂರ್ಣವಾಗಿ ಬದಲಾಗಿದ್ಯಾ. ಅಂದ್ರೆ ಆ ಬುದ್ಧ ಅವರ ಸೌಮ್ಯ ಸ್ವರೂಪ, ಸೌಮ್ಯವಾದ ನಡೆ ನುಡಿ ಎಲ್ಲ ಏನ್ ಮಾಡ್ತು, ಇಂಥ ಒಬ್ಬ ಡಕಾಯಿತನ್ನು ಕೂಡ ಬದಲ್ ಮಾಡ್ತು. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಅಂದ್ರೆ, ಇದನ್ನ ಕಥೆನ ಸುಮ್ನೆ ಕತೆ ತರ ಬಿಡೋ ಬದ್ಲು ಈ ಇದನ್ನ ಈ ಅಂಗುಲಿಮಾಲ ಅಂತ ನಾವ್ ಏನ್ ಹೇಳಿದ್ವಿ, ಅದು ಪ್ರತಿಯೊಬ್ಬ ಮನುಷ್ಯನ ಸಾಯಿಸ್ದಾಗ ಏನ್ ಮಾಡ್ತಾನೆ, ಅವ್ನ್ ಕಿರುಬೆರಳಿನ ಹಾರ ಆಗಿ ಹಾಕೋತಾನೆ. ದಿನ ಹಾರ ದೊಡ್ಡದಾಯ್ತು ಅಂತ ಹೇಳಿದಾಗ, ಈ ಹಾರ ನಮ್ಮೊಳಗೆ ಹೇಗೆ ಇದಕ್ಕೂ ಸಂಬಂಧ ಅಂತ ಅನುಸರಿಸಿದಾಗ ನಾವು ನಮ್ಮಲ್ಲೂ ಕೂಡ ಎಷ್ಟೋ ಕ್ಷಣಗಳು, ಎಷ್ಟೋ ಸತಿ ಏನ್ ಮಾಡ್ತೀವಿ, ಕೋಪ, ರೋಷ, ಆವೇಶ, ಆತಂಕ, ಭಯ, ಇವೆಲ್ಲ ಏನು ನಮ್ಮ ನೆಗೆಟಿವಿಟಿ. ಆ ನೆಗೆಟಿವಿಟಿನ ಹೆಚ್ಚಿಸ್ಕೊತಾ ಹೋಗ್ತಾ ಇರ್ತೀವಿ ಹೊರ್ತು ಅದನ್ನ ಕಮ್ಮಿ ಮಾಡ್ಕೊತಾ ಹೋಗ್ತಿರಲ್ಲ. ಯಾಕೆಂದ್ರೆ ನಮಗೆ ಗೊತ್ತಿರಲ್ಲ ಅವಾಗ. ಈಗ ನಾವು ಧ್ಯಾನ ಅಂತ ಮಾಡಿ, ಜ್ಞಾನ ಅಂತ ಸ್ವಲ್ಪ ಪಡ್ಕೊಂಡು ಒಂದ್ ಸ್ವಲ್ಪ ಹೊರಗ್ ಬರಕ್ಕೆ ನೋಡ್ತಾ ಇದೀವಿ ಅಲ್ವಾ. ಈ ಆಕ್ರೋಶ, ಆವೇಶ ಅನ್ನೋದೇನಿದೆ ಅವೆಲ್ಲ ನಾವು ಮಾಲೆ ಹಾಕೊಂಡಿದೀವಿ ಅನ್ನೋ ತರ. ಈಗ ಏನ್ ಮಾಡ್ಬೇಕು, ಅದನ್ನ ಕಳಿಸ್ಬೇಕು. ಆ ಕೋಪ, ಆಕ್ರೋಶ, ದ್ವೇಷ, ಅಸೂಹೆ, ಅಹಂಕಾರ, ದುರಹಂಕಾರ, ಅಹಮ್ಮು, ಇದೆಲ್ಲ ಏನಿದೆ ಇದರಿಂದ ನಾವು ಹೊರಗ್ ಬರೋದು ಹೇಗೆ ಅನ್ನೋದನ್ನ ನಾವು ಅರಿತುಕೊಂಡು ಅದೆಲ್ಲದ್ರಿಂದ ಆಚೆ ಬಂದ್ರೆ ಅದು ಒಂದ್ ದಿವಸಕ್ಕಾಗಲ್ಲ,
ದಿನೇ 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 ಬೆಳೆಸ್ತಾ ಬೆಳೆಸ್ತಾ ಸಂಪೂರ್ಣತೆಲಿ, ಶಾಂತಿಲಿ, ನೆಮ್ಮದಿಲಿ ಬದುಕೋದು ಹೇಗೆ, ಸಂತೋಷವಾಗಿ ಬದುಕೋದು ಹೇಗೆ ಅನ್ನೋದನ್ನ ನಾವು ಕಲಿಬೇಕು ಅಷ್ಟೇ. ಇವತ್ತು ಒಂದು ಆಕ್ಟಿವಿಟಿ ಮಾಡಿಸ್ತೀವಿ ಅಂತ ಅಂದ್ವಿ ಅಲ್ವಾ? ಎಲ್ಲರೂ ಬುಕ್ಕು ಪೆನ್ನು ಇಟ್ಕೊಂಡಿದ್ದೀರಾ? ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ ಮಾಸ್ಟರ್ಸ್. ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಮಾಡ್ಕೊಂಬಿಡಿ. ಒಂದ್ ಪೆನ್ನು ಪೇಪರ್ ತಗೊಳ್ಳಿ. ಬೇಗ ಪೆನ್ನು ಪುಸ್ತಕ ತಗೊಂಡ್ ಬನ್ನಿ. ನಾಗರತ್ನ ಮ್ಯಾಮು ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು. ನೀವೆಲ್ಲ ಆಕ್ಟಿವಿಟಿ ಮಾಡ್ತಿದ್ದೀರಾ ಅಂತ ಗೊತ್ತಾಗದೆ ಹೇಗೆ? ಸಾಧ್ಯ ಆದ್ರೆ ಇನ್ನೊಂದ್ ಸ್ವಲ್ಪ ಜನ ವಿಡಿಯೋ ಆನ್ ಮಾಡ್ಕೊಳ್ಳಿ. ಗುಡ್. ಓಕೆ, ರೆಡಿ ಇದ್ದೀರಾ ಅಲ್ವಾ? ಥ್ಯಾಂಕ್ ಯು. ಈಗಾಗಲೇ 6:15, ಒಂದು 1/4 ಗಂಟೆ ಅಷ್ಟೊತ್ತಿಗೆ ಇದು ಮುಗಿಸಿ, ಯಾಕೆಂದ್ರೆ ನಿಮ್ದು ಅಭಿಪ್ರಾಯಗಳನ್ನ, ಅನುಭವಗಳನ್ನ ಕೇಳ್ಬೇಕು ಅಲ್ವಾ? ಸರಿ. ಈಗ ನಮ್ಗೆ ಕೋಪ, ಆಕ್ರೋಶ, ಆವೇಶ ಇವಕ್ಕೆಲ್ಲ ಕಾರಣ ಏನಾಗಿರುತ್ತೆ? ನಮ್ಮ ಆಸೆ. ಅದನ್ನ ಇಷ್ಟು ದಿವಸ ಕೇಳ್ಕೊಂಡ್ ಬಂದಿದೀವಲ್ವಾ? ಈ ರಿಲೇಶನ್ಶಿಪ್ ಇದ್ರಲ್ಲಿ ಏನೆಲ್ಲ ಆಗತ್ತೆ, ಹೇಗೆ ಸರಿ ಮಾಡ್ಕೊಳೋದು ಅನ್ನೋ ತರ. ಆಯ್ತಾ? ನಿಮ್ಮ ಇದರಲ್ಲಿ ಬುಕ್ಕಲ್ಲಿ ನೀವು ತುಂಬಾ ಪ್ರೀತಿಸುವಂತ ಒಂದು 10 ಜನದ ಹೆಸರನ್ನ ಬರೀರಿ. 1-2 ನಿಮಿಷ ತಗೊಂಡು ಅವ್ರನ್ನ ನೆನೆಸ್ಕೊಂಡ್ರೆ ನಿಮಗೆ ಖುಷಿ ಆಗ್ಬೇಕು. ನೀವು ತುಂಬಾ ಪ್ರೀತಿಸೋ ವ್ಯಕ್ತಿ ಆಗಿರ್ಬೇಕು. ಒಂದು 10 ಜನ. ನಿಮ್ಗೆ ನೆನಪು ಬರ್ಲಿಲ್ಲ ಅಂದ್ರೆ ಒಂದು 5 ಜನ ನೆನಪು ಬರುತ್ತಾ? ಎಷ್ಟು ಜನ ನೆನಪು ಬರುತ್ತೆ ಅಷ್ಟು ಬರೀರಿ. ವಿತ್ ಫೀಲಿಂಗ್ ಬರಿಬೇಕು, ಸುಮ್ನೆ ಹೆಸರು ಬರೆಯೋದಲ್ಲ. ಆ ವ್ಯಕ್ತಿ ನೆನೆಸ್ಕೊಂಡಾಗ ಗೌರವ ಹೆಚ್ಚಾಗೋದಾಗ್ಲಿ, ಸಂತೋಷ ಹೆಚ್ಚಾಗೋದಾಗ್ಲಿ, ಪ್ರೀತಿ ಹೆಚ್ಚೋದಾಗ್ಲಿ, ಕೆಲವರು ಬುಕ್ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಮನ್ಸಲ್ಲಾದ್ರೂ ನೆನೆಸ್ಕೊಳ್ಳಿ. ಆಯ್ತಾ? ಈಗ ಬರ್ದಾಗಿದ್ರೆ ಇನ್ನೊಂದು ಪೇಜ್ ತಗೊಳ್ಳಿ, ಸಪ್ರೇಟ್ ಪೇಜ್. ಆ ಸಪ್ರೇಟ್ ಪೇಜ್ ಅಲ್ಲಿ ಈಗ ನಾವು ಅಲ್ಲಿ ದ್ವೇಷಿಸುವಂಥದ್ದು ಇಲ್ಲ, ಅವ್ರನ್ನ ನೆನೆಸ್ಕೊಂಡ್ರೆ ಕೋಪ ಬರೋ ಅಂಥದ್ದು, ಅವ್ರನ್ನ ನೆನೆಸ್ಕೋಬಾರ್ದು ಅಂತ ಅನ್ಕೊಂಡಿರ್ತೀವಲ್ವಾ, ಅಂತ ವ್ಯಕ್ತಿಗಳು ಸಪ್ರೇಟ್ ಶೀಟ್ ಅಲ್ಲಿ ಬರೀರಿ. ಅವ್ರನ್ನ ನೆನೆಸ್ಕೊಂಡ್ರೆ ಕೋಪ ಬಂದ್ಬಿಡತ್ತೆ, ಇವ್ರು ನಮ್ಗೆ ಈ ತರ ಕೆಟ್ಟದ್ ಮಾಡಿದ್ರು ಅಂತ ಕಂಪ್ಲೇಂಟ್ ಇರುತ್ತಲ್ಲ ನಿಮ್ದು ಒಬ್ಬ ವ್ಯಕ್ತಿ ಬಗ್ಗೆ, ಇಲ್ಲ ಒಂದು ವಸ್ತು ನಮಗ್ ಸಿಗ್ಲಿಲ್ಲ ಅನ್ನೋ ಇದ್ರಲ್ಲಿ ಕೊರತೆ ಇರುತ್ತಲ್ಲ,
ಅಂತವನ್ನ ಅದನ್ನೊಂದು 10 ಲಿಸ್ಟ್ ಮಾಡಿ. ಅದಕ್ಕೂ ಕೂಡ ವಿತ್ ಫೀಲಿಂಗ್, ಯಾವ ಭಾವನೆಯಲ್ಲಿ ನೀವು ಅವ್ರನ್ನ ದ್ವೇಷಿಸ್ತೀರಾ, ಕೋಪ ಯಾಕಿದೆ ಅನ್ನೋದನ್ನ ವಿತ್ ಫೀಲಿಂಗೇ ಬರೀರಿ. ಅದನ್ನು ಕೂಡ ಸಪ್ರೇಟ್ ಶೀಟ್ ಅಲ್ಲಿ. ಈ ಕ್ಷಣಕ್ಕೆ ಯಾರು ನೆನಪಾಗ್ತಾರೋ ಅವ್ರನ್ನ ಅಷ್ಟೇ ನೆನೆಸ್ಕೊಂಡು ಮಾಡಿ. ಇದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನೀವು ನಿಧಾನ ಪ್ರಾಕ್ಟೀಸ್ ಮಾಡೋರಂತೆ. ಬಟ್ ಒಂದ್ ಮೆಥಡ್ ಗೊತ್ತಿರ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಬರ್ದಾಗಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ. ಓಕೆ, ಇವಾಗ ಎಷ್ಟು ಜನದ ಹೆಸರು ಬರ್ದಿದ್ದೀರಾ ಅಷ್ಟು ಜನದ್ದೇ ಇರ್ಲಿ. ಈಗ ಆ ಭಾವನೆಗಳು ಹೇಗಿತ್ತು ಅನ್ನೋದನ್ನ ನಿಮ್ಗೆ ಅರಿವಿರುತ್ತಲ್ವಾ. ಈ ಸೆಕೆಂಡ್ ಟೈಮ್ ಬರೋದ್ರಲ್ಲ, ಆ ಶೀಟ್ ನ ತಗೊಳ್ಳಿ. ಆ ಶೀಟ್ ನ ಸಪ್ರೇಟ್ ಆಗಿ ತಗೊಳ್ಳಿ. ಈಗ ತಗೊಂಡು ಏನ್ ಮಾಡ್ಬೇಕು, 2ನೇ ಸಲ ಬರೋದ್ರಲ್ಲ, ಈಗ ಕೋಪ ಆಕ್ರೋಶ ಬರುತ್ತೆ ಆ ವ್ಯಕ್ತಿ ಮೇಲೆ ನೆನೆಸ್ಕೊಂಡ್ರೆ, ವಸ್ತು ಸಿಗ್ಲಿಲ್ಲ ಅಂದ್ರೆ ಅಂತ ಹೇಳಿ, ಅದನ್ನ ಸಪ್ರೇಟ್ ಆಗಿ ತಗೊಂಡು ಅದನ್ನ ಅರಿಬೇಕು. ಹಿಂಗೆ ಆ ಹರಿಬೇಕಾದ್ರೆ ಸುಮ್ಮನೆ ಹರಿಬಾರ್ದು, ಆ ಭಾವನ ರಿಲೀಸ್ ಮಾಡ್ಕೋಬೇಕು. ನನ್ಗೆ ವ್ಯಕ್ತಿ ಮೇಲೆ ಕೋಪ ಇದೆ ಅಂತ ಬರ್ದಿರ್ತಿರಲ್ಲ, ಆ ಯಾವ ಕ್ಷಣದಲ್ಲಿ ಆ ತರ ಕೋಪ ಬಂತು ಅದನ್ನ ನೆನೆಸ್ಕೊಂಡು ಅರಿಬೇಕಾದ್ರೆ ಏನ್ ಮಾಡ್ಬೇಕು, ಇದೆಲ್ಲ ಕ್ಲಿಯರ್ ಆಗ್ತಾ ಇದೆ, ಒಂದೊಂದೇ ಇದರಿಂದ ಆಚೆ ಬರ್ತಾ ಇದ್ದೀನಿ ಅಂತ ಹೇಳಿ ಅರ್ದ್ಬಿಡಿ. ಅರಿಬೇಕಾದ್ರೆ ನೀವು ರಿಲೀಸ್ ಮಾಡ್ಕೋಬೇಕು ಪ್ರತಿಯೊಂದನ್ನು, ನಿಮ್ಮಲ್ಲಿರೋ ಭಾವನೆಗಳು. ಬುಕ್ಕಲ್ಲಿರೋ ಪೇಜ್ ಅರಿಯೋದು ಹೇಗೆ ಅಂತ ಅನಿಸ್ತಾ ಇರುತ್ತಲ್ವಾ, ಈ ಮನೋಭಾವ. ಅದೇ ನಮ್ಮಲ್ಲಿರೋದನ್ನ ತೆಗೆಯೋದು ಹೇಗೆ ಅನ್ನೋದು, ಅಲ್ಲೂ ಒಂಥರ ಸಂಕಷ್ಟ ಆಗ್ತಾ ಇರುತ್ತೆ. ಅದಕ್ಕೇನೆ ಸಪ್ರೇಟ್ ಪೇಜಲ್ಲಿ ಬರೀರಿ ಅಂತ ನಾ ಹೇಳಿದ್ದು.
ಯಾರಾದ್ರೂ ಒಬ್ರಾದ್ರೂ ಫಿನಿಶ್ ಮಾಡಿದ್ರ? ಓಕೆ, ಸ್ವಲ್ಪ ಜನ ಕಂಪ್ಲೀಟ್ ಮಾಡಿದ್ದಾರೆ. ಆಯ್ತು, ಇನ್ನು 5 ನಿಮಿಷ ಟೈಮ್ ಇದೆ, 6:30ಗೆ. ಆಯ್ತು, ಇದನ್ನ ಹಂಗೆ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮ್ಮ ರೆಗ್ಯುಲರ್ ಇದರಲ್ಲಿ. ಇವತ್ತು ನನ್ನ ಅನುಭವ ಕೂಡ ಹೇಳ್ತೀನಿ ಅಂತ ಅಂದೆ ಅಲ್ವಾ? ಶಾರ್ಟ್ ಆಗಿ ನನ್ನ ಅನುಭವ ಹೇಳ್ತೀನಿ. ನಾನು ಕೂಡ ಒಂದು ಕಾಲಘಟ್ಟದಲ್ಲಿ ತುಂಬಾ ನೋವು ಸಂಕಷ್ಟಕ್ಕೆ ಗುರಿಯಾಗಿದ್ದೆ. ಎಲ್ಲೂ ನನ್ಗೆ ಪ್ರೀತಿ ಸಿಗ್ತಾ ಇಲ್ಲ. ನಾನು ಎಷ್ಟೇ ಜನಕ್ಕೆ ಪ್ರೀತಿ ಕೊಟ್ರು, ಎಷ್ಟೇ ನಾನು ಕೆಲಸ ಮಾಡಿದ್ರು, ಅವ್ರು ಯಾರು ನನ್ನನ್ನು ಗೌರವಿಸ್ತಾ ಇಲ್ಲ, ನನಗ್ ಬೇಕಾದಾಗ ನಂಗೆ ಪ್ರೀತಿಸ್ತಾ ಇಲ್ಲ ಅಂತ ಈ ಒಂದು ತಪ್ಪು ಕಲ್ಪನೆಯಲ್ಲಿ ನಾನು ಇದ್ದೆ. ಇದು ಕೊರ್ಗಿ ಏನಾಯ್ತು, ನಾನು ಸ್ಟೇಜ್ 4 ಕ್ಯಾನ್ಸರ್ಗೆ ಅಂತಾನೆ ಹೋಗಿದ್ದೆ. ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಏನಾಯ್ತು, ಈ ಧ್ಯಾನ ಕೂಡ ನನಗೆ ಇಂಟ್ರೊಡ್ಯೂಸ್ ಆಯ್ತು ನನ್ನ ಹಳೆಯ ಸ್ನೇಹಿತೆಯಿಂದ. ನಾನು ಸ್ಕೂಲ್ ಡೇಸ್ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ನಾನು ಅವರು ಕ್ಲಾಸ್ಮೇಟ್ಸು. ಅವಳಿಂದ ಇದು ಧ್ಯಾನ ಪರಿಚಯ ಆಯ್ತು. ಅದಾದ ನಂತರ ಧ್ಯಾನ ಚೆನ್ನಾಗಿ ಮಾಡಿದೆ. ಧ್ಯಾನದಿಂದ ಏನಾಯ್ತು, ಆಮೇಲೆ ನೆನ್ನೆ ಹೇಳಿದ ತರ ಲೂಯಿಸ್ ಅವ್ರ ಬುಕ್ ಓದ್ದೆ. ಅವಾಗ ಗೊತ್ತಾಯ್ತು ನನ್ನ ಇದಕ್ಕೆ ಕಾರಣ ಏನು ಅಂತ ಹೇಳಿ. ಆ ಕಾರಣ ಏನು ಅಂತ ತಿಳ್ಕೊಂಡು ನಾನು ಅದನ್ನ ಪ್ರಾಕ್ಟೀಸ್ ಮಾಡಿ ನಾನು ಹೊರಗೆ ಬಂದೆ. ನಾನು ಹೊರಗೆ ಬಂದ ಮೇಲೆ ನಮಗ್ ಗೊತ್ತಿರುತ್ತೆ, ಆದ್ರೆ ಡಾಕ್ಟರ್ಸ್ ರಿಪೋರ್ಟ್ ಕೊಡೋವರೆಗೂ ಬೇರೆ ಯಾರಿಗೂ ಕನ್ಫರ್ಮ್ ಆಗೋದಿಲ್ಲ, ಹೌದಾ? ಹಾಗಾಗಿ ನಾನು 3 ತಿಂಗಳು ಮಾತ್ರೆ ಅಂತೂ ತಗೊಂಡೆ, ಬೈ ಫೋರ್ಸ್ ಆಫ್ ದಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಂತ ಹೇಳಿ. ನಾನು ಸ್ಟಾರ್ಟಿಂಗೇ ಕೂಡ ನಂದು ಸ್ಟೇಜ್ 4 ಅಂತ ಗೊತ್ತಾದವು ಕೂಡ ನಾನು ಯಾವುದೇ ರೀತಿ ಗಾಬರಿ ಆಗ್ಲಿಲ್ಲ, ನೋವು ಪಡ್ಲಿಲ್ಲ, ಏನು ಇಲ್ಲ. ಹೌದಾ, ನಾನು ಹೋಗಿಸ್ಕೊತೀನಿ, ಇಷ್ಟೇ ಇದ್ರಲ್ಲಿದೆ. ಇವನ್ ನನ್ಗೆ ಧ್ಯಾನ ಪರಿಚಯ ಏನೂ ಇರ್ಲಿಲ್ಲ, ಏನೂ ಇಲ್ಲ. ಆದ್ರೆ ನನ್ ಕಾನ್ಫಿಡೆನ್ಸು ಇತ್ತು, ಹೋಗಿಸ್ಕೊತೀನಿ ಅಂತ ಹೇಳಿ. ಹೇಗ್ ಹೋಗಿಸ್ಕೊತೀಯ ನನ್ಗೂ ಅದು ಗೊತ್ತಿಲ್ಲ. ಕೊನೆಗೆ ಏನಾಯ್ತು, ಆಯ್ತು ಅಂತ ಹೇಳ್ಬಿಟ್ಟು ನಾನು 3 ತಿಂಗಳು ತಗೊಂಡ್ಮೇಲೆ ನನ್ನ ತಗೊಳೋದಿಲ್ಲ ಅಂತ ಸಂಪೂರ್ಣವಾಗಿ ಬಿಟ್ಟೆ. ಯಾಕೆ ಅಂದ್ರೆ ನನ್ನ ಲಿವರ್ದು ಮತ್ತೆ ಪ್ರಾಬ್ಲಮ್ ಆಯ್ತು, ಜಾಂಡಿಸ್ ಬಂತು. ಇದೇಗಪ್ಪ, ಒಂದು ತಪ್ಪಿದ್ರೆ ಒಂದು ತಪ್ಪಿದ್ರೆ ಒಂದು, ಇದು ಬರ್ತಾ ಇದೆಯಲ್ಲ ಅಂತ ಹೇಳಿ ನಾನು ಸಂಪೂರ್ಣವಾಗಿ ನಿಲ್ಸಿ, ಇಲ್ಲ ನಾನು ಹೋಗಿಸ್ಕೊತೀನಿ. ಅಷ್ಟೊತ್ತಿಗೆ ಧ್ಯಾನದ ಪರಿಚಯ ಆಯ್ತು ನನಗೆ. ಸಂಪೂರ್ಣವಾಗಿ ಹೋಗಿಸ್ಕೊತೀನಿ ಅಂತ ತೀರ್ಮಾನ ಮಾಡಿ ನಾನು ಯಾರು ಏನೇ ಹೇಳಿದ್ರು ನಾನು ಔಷಧಿ ಮಾತ್ರೆ ತಗೊಂಡಲ್ಲೇ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟೆ. ಯಾವ ಧೈರ್ಯದ ಮೇಲೆ ಹೇಳ್ತೀರಾ ನೀವು ಇದನ್ನ ಅಂತ? ನನಗ್ ಗೊತ್ತಿಲ್ಲ, ನನಗ್ ಧೈರ್ಯ ಇದೆ, ನಾನು ಹೋಗಿಸ್ಕೊತೀನಿ. ನಿಮಗೇನು ರಿಪೋರ್ಟ್ ತೋರಿಸ್ಬೇಕು ಅಷ್ಟೇ. ರಿಪೋರ್ಟ್ ನಾರ್ಮಲ್ ಬರ್ಲಿಲ್ಲ ಅಂದ್ರೆ ಅವತ್ತು ನನ್ನ ಕೇಳಿ, ಅಲ್ಲಿವರೆಗೂ ನನ್ನ ಮಾತಾಡಿಸ್ಬೇಡಿ ಅಂತ ಹೇಳಿ ತುಂಬಾ ವಾದಗಳು ಆಯ್ತು. ಕೊನೆಗೆ ಹಂತಕ್ಕೆ ಬಂತು. ಕೊನೆಗೆ ಏನಾಯ್ತು, 4ನೇ ತಿಂಗಳಾಯ್ತು. 5ನೇ ತಿಂಗಳಿಗೆ ಡಾಕ್ಟ್ರು ಪ್ರತಿ 6ನೇ ತಿಂಗಳಿಗೆ ಪೆಟ್ ಸ್ಕ್ಯಾನ್ ಅಂತ ಹೇಳಿ ಮಾಡ್ತಾರೆ. ಅದರಲ್ಲಿ ರಿಪೋರ್ಟ್ ನಾರ್ಮಲ್ ಬರ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ರಿಪೋರ್ಟ್ ಬರುತ್ತೆ ಇವತ್ತು, ಈ ಕ್ಷಣ ನೀವು ಬೇಕಾದ್ರೂ ಟೆಸ್ಟ್ ಮಾಡಿ, ನನ್ನ ರಿಪೋರ್ಟ್ ನಾರ್ಮಲ್ ಇರತ್ತೆ ಅಂತ ಹೇಳಿ ನಾನು 4ನೇ ತಿಂಗಳಲ್ಲಿ ಡಾಕ್ಟರ್ ಹತ್ರ ಹೋದಾಗ ಹೇಳಿದ್ರು. ಆದ್ರೆ ನನ್ನ 6ನೇ ತಿಂಗಳಿಗೆ ಬಿಟ್ಟು ಡಾಕ್ಟ್ರು 5ನೇ ತಿಂಗಳಲ್ಲೇ ಕರೆದ್ರು. ಯಾಕೆ ಅಂತ ಅಂದ್ರೆ ನಾನು ಮಾತ್ರೆ ಇದು ಎಲ್ಲ ಸ್ಟಾಪ್ ಮಾಡಿದ್ದೆ. ಡಾಕ್ಟರ್ ಕರೆದ್ರು, ಆಯ್ತು ಅಂತ ನಾನು ಹೋದೆ. ರಿಪೋರ್ಟು ನಾರ್ಮಲ್ ಇತ್ತು 5ನೇ ತಿಂಗಳಲ್ಲಿ. ಇದು ಹೆಂಗ್ ಸಾಧ್ಯ ಆಯ್ತು ಅಂದ್ರೆ ಅದಕ್ಕೆ ಮೂಲ ಕಾರಣ ಪ್ರೀತಿ ಸಿಗ್ಲಿಲ್ಲ ಅನ್ನೋದು ಕೊರಗ್ತಾ ಐತೆ. ಪ್ರೀತಿ ಸಿಗ್ಲಿಲ್ಲ ಅಂತ ಅಂದ್ರೆ ನನ್ನನ್ನೇ ಪ್ರೀತಿ ಮಾಡ್ಕೊಂತ ಇಲ್ಲ, ಹೆಂಗೆ ಬೇರೆಯವರಿಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ನನ್ಗೆ ಪುಸ್ತಕದ ಮೂಲಕ ಅರಿವಾಗಿತ್ತು. ಅದಕ್ಕೆ ಆ ಲೂಯಿಸಿ ಅವ್ರ ಬುಕ್ ಓದಿ ನಿಮ್ ಏನೇ ಪ್ರಾಬ್ಲಮ್ ಇದ್ರು ಅದಕ್ಕೆ ಮೂಲ ಕಾರಣ ಏನು ಅನ್ನೋದು ಗೊತ್ತಾಗತ್ತೆ. ಅದರಿಂದ ಆಚೆ ಬಂದ್ರೆ ಅದು ನಿವಾರಣೆ ಆಗತ್ತೆ. ಇದಕ್ಕೆ ಕಾರಣ ಧ್ಯಾನ. ಹೇಗೆ ಅಂದ್ರೆ ನಮ್ಮ ಮನಸ್ಥಿತಿನ ತುಂಬಾ ಶಾಂತವಾಗಿ ಇಟ್ಕೊಂಡು ಧ್ಯಾನ ಮಾಡೋದ್ರಿಂದ ಏನಾಗತ್ತೆ, ಅಲ್ಲಿ ಕಲ್ಮಶಗಳು ನಿವಾರಣೆ ಆಗತ್ತೆ. ನಮಗೆ ಜ್ಞಾನ ತಗೊಳೋದಕ್ಕೆ ದಾರಿನೂ ಮಾಡತ್ತೆ. ದೇವರು ಫಸ್ಟು ಪರೀಕ್ಷೆ ಕೊಟ್ಟು ಆಮೇಲೆ ಬುದ್ಧಿ ಕಲಿಸ್ತಾನೆ ಅಂತ ಅಂದ್ರೆ ನಮ್ದು ಎಲ್ಲಾ ಸರೌಂಡಿಂಗ್ಸ್ನು ಸರಿ ಮಾಡ್ಬಿಟ್ಟೆ ಆಮೇಲೆನೆ ಈ ಕಾಯಿಲೆ ಅಂತ ಕೊಟ್ಟಿರ್ತಾರೆ, ಕಷ್ಟ ಅಂತ ಕೊಟ್ಟಿರ್ತಾರೆ. ನಮ್ಗೆ ಇದು
ಧ್ಯಾನ ಅಷ್ಟು ವರ್ಷನೂ ಪರಿಚಯ ಇಲ್ಲದ್ದು ನನಗೆ ಈ ರೀತಿ ಕಾಯಿಲೆ ಬಂದಾಗ ಅದು ಇಂಟ್ರೊಡ್ಯೂಸ್ ಆಯ್ತು. ನಮಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ, ಆದ್ರೆ ಅದಕ್ಕೆಲ್ಲಾ ತಯಾರಿನೂ ಮಾಡಿನೇ ಯೂನಿವರ್ಸು ನಮ್ಗೆ ಪರೀಕ್ಷೆನ ಒಡ್ಡತ್ತೆ. ಅದು ನಮ್ಗೆ ಅರಿವಿರ್ಬೇಕು. ಇದು ಏನಕ್ಕೆ ಅಂತ ನಾನ್ ಮುಂಚೆ ಏನ್ ಮಾಡಿದೆ, ನೋವು ಸಂಕಟ ಅಂತ ಏನಿರುತ್ತೆ ಅದಿದ್ದಾಗ ಏನಕ್ಕೋಸ್ಕರ ನನ್ಗೆ ಈ ತರ ನೋವು ಬರ್ತಾ ಇದೆ, ಸಂಕಟ ಆಗ್ತಾ ಇದೆ, ಎಲ್ಲಾರು ಭೂಮಿ ಮೇಲೆ ಏನೋ ಪರ್ಪಸ್ ಇಟ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ, ನಾನ್ ಯಾವ ಪರ್ಪಸ್ ಇಟ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಪ್ರಶ್ನೆ ಕೇಳ್ಕೊಂಡಿದ್ದೆ. ಆದ್ರೆ ಅದೇನಾಯ್ತು, ಕಾಯಿಲೆ ಬಂದು ಡೈವರ್ಟ್ ಆಗೋಯ್ತು. ಆಮೇಲೆ ಒಂದು ದಿನ, ಹೌದು ನಾನ್ ಈ ತರ ಪ್ರಶ್ನೆ ಕೇಳ್ದೆ, ನೀನ್ ಈ ತರ ಕಾಯಿಲೆ ಒಡ್ಡಿದ್ಯಾ, ಏನಕ್ಕೋಸ್ಕರ ಇದು, ಇಲ್ಲ ಇದಕ್ಕೂ ಏನಾರ ಸಂಬಂಧ ಇದೆಯಾ ಅಂತ ನನ್ನೊಳಗ್ ನಾನ್ ಕೇಳ್ಕೊಂಡಾಗ, ಹೌದಲ್ವಾ, ಇದು ಔಷಧಿನೂ ತಗೊಂಡಲೆ ನಾನು ನಿವಾರಣೆ ಮಾಡ್ಕೋಬಹುದು ಎಂತ ಪರಿಸ್ಥಿತಿ ಇದ್ರು. ಈ ಕ್ಯಾನ್ಸರ್ ಅನ್ನೋದು ದೊಡ್ಡ ಕಾಯಿಲೆ ಅನ್ನೋದು ಎಲ್ಲಾರ್ಗೂ ಅನ್ಕೊಂಡಿದೀವಿ, ಹೌದಾ? ಎಂಥ ದೊಡ್ಡ ಕಾಯಿಲೆ ಇದ್ರೂ ಕೂಡ ಈ ಧ್ಯಾನದಿಂದ, ಜ್ಞಾನದಿಂದ ನಾವು ಬಗೆಹರಿಸ್ಕೋಬಹುದು ಅನ್ನೋದನ್ನ ನಾನು ಅವತ್ತು ಅರಿತ್ಕೊಂಡೆ. ಈಗ ನನಗಾಗಿರೋ ಇದನ್ನ ನಾನು 10 ಜನಕ್ಕೆ ಕೇಳಿದಾಗ ಅವ್ರಿಗೂ ಅನುಕೂಲ ಆಗುತ್ತಲ್ವಾ, ಬೇರೆಯವ್ರಿಗೆ ಹೇಳಿದಾಗ ಅವ್ರಿಗೂ ಕೂಡ ಸ್ಟೇಜ್ 3 ಕ್ಯಾನ್ಸರ್ ಅದರಿಂದ ಆಚೆ ಬಂದಿದ್ದಾರೆ. ಇದು ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ 10 ಜನಕ್ಕೆ ನಾವು ಪ್ರಚಾರ ಮಾಡ್ಬೋದಲ್ವಾ? ಆ ಕೆಲಸದಲ್ಲಿ ನಾನಿದ್ದೀನಿ. ನನ್ಗಾಗಿರೋ ಅನುಭವನ ಕೇಳ್ಕೊಂಡು ಇನ್ನ 10 ಜನ ಇದು ನಂಬಿಕೆ ಬರತ್ತೆ, ಹೌದಲ್ವಾ, ಅವ್ರು ಮಾಡಿದಾರೆ ಅಂದ್ರೆ ನನ್ ಕೈಲೂ ಆಗತ್ತೆ, ನಾನು ಮಾಡ್ಕೋಬಹುದು ಅನ್ನೋದು ಬರ್ಲಿ ಅಂತ ಹೇಳಿ ನಾನು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಪಿರಮಿಡ್ ಇಂದಾನು ನಾನು ಅನುಕೂಲ ಪಡ್ಕೊಂಡಿದ್ದೀನಿ. ಯಾಕೆಂದ್ರೆ ಪಿರಮಿಡ್ ಅಲ್ಲಿ ಕೂತ್ಕೊಂಡ್ರೆ ಹೆಚ್ಚು ನಮ್ಮಲ್ಲಿ ವಿಶ್ವಶಕ್ತಿ ಎಂಟರ್ ಆಗೋದು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ, ನಮ್ಮಲ್ಲಿ ಎನರ್ಜಿ ಪಾಸ್ ಆಗೋದು. ಅದರಿಂದ ನಾನು ಎಷ್ಟು ಬೇಗ ಆಚೆ ಕೂಡ ಬಂದೆ. ಸಾಧ್ಯವಾದ್ರೆ ಎಲ್ಲರೂ ಕೂಡ ನಿಮ್ಮ ಮನೇಲೂ ಒಂದು ಪಿರಮಿಡ್ ಚೇರ್ ಪಿರಮಿಡ್ ಅನ್ನ ಇಟ್ಕೊಳೋ ಪ್ರಯತ್ನ ಮಾಡಿ. ಯಾಕೆಂದ್ರೆ ನಾವು ಪ್ರತಿ ದಿವಸ ಬೇರೆ ಕಡೆ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ, ಹೌದಾ? ಆದ್ರೆ ಪ್ರತಿ ಸಲ ನಾವು ಬೆಂಗಳೂರಿಗೆ ಹೋಗಿ ಇಲ್ಲ ಬೇರೆ ಕಡೆನೆ ಹೋಗಿ ದೊಡ್ಡ ಪಿರಮಿಡ್ಗೆ ಹೋಗಿ ಮಾಡೋಕೆ ನಮ್ ಕೈಲಿ ಸಾಧ್ಯ ಆಗ್ತಾ ಇರಲ್ಲ. ಸಾಧ್ಯ ಆಗೋದ್ರೆ ಓಕೆ, ಇಲ್ಲ ಎಲ್ಲಾರು ನಮ್ಮಲ್ಲೇನೆ ಪಿರಮಿಡ್ ಕಟ್ಕೊಳಕ್ಕೂ ಆಗೋದಿಲ್ಲ. ಹಂಗಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡಿ ಮನೇಲೇ ಕೂಡ ನಾವೊಂದು ಚೇರ್ ಪಿರಮಿಡ್ ತಗೊಂಡು ಮಾಡ್ಕೋಬಹುದು. ಸಾಧ್ಯ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡ್ತೀವಲ್ವಾ, ಟಿವಿ, ಫ್ರಿಡ್ಜ್, ಕಾರು, ಬೈಕು ಅಂತ ಎಲ್ಲ ಹೇಳಿ, ಇದನ್ನು ಕೂಡ ನಮ್ಮಲ್ಲಿ ಒಂದು ವಸ್ತು, ಈ ವಸ್ತು ನಮ್ಮನೇಲಿ ಇತ್ತು ಅಂತ ಅಂದ್ರೆ ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳು ಸರಿ ಹೋಗ್ತವೆ. ಸಮಸ್ಯೆಗಳನ್ನೇ ಬರ್ದಂಗೆ ಕಾಪಾಡ್ಕೊಂಡು ಹೋಗ್ತವೆ ಅಂತ ಅರಿತ್ಕೊಂಡು ಪ್ರತಿಯೊಂದು ಮನೆಯಲ್ಲೂ ಸಾಧ್ಯವಾದ್ರೆ ಪಿರಮಿಡ್ ಚೇರ್ ಪಿರಮಿಡ್ ಅಂತ ಸಿಗತ್ತೆ, ಅದನ್ನ ತಗೊಂಡು ಮನೇಲಿ ಇಟ್ಕೊಂಡು ಧ್ಯಾನ ಮಾಡಿ, ಒಳ್ಳೇದಾಗತ್ತೆ. ನಿಮ್ಗೆ ಅನುಭವ ಆದ್ಮೇಲೆ ಬೇರೆಯವ್ರಿಗೂ ಅದನ್ನ ಹೇಳಿ. ನಾನು ಕೂಡ ಈ ಚೇರ್ ಪಿರಮಿಡ್ ತಗೊಂಡೆ. ನನ್ನ ಆಫೀಸಲ್ಲಿ ನಾನು ಚೇರ್ ಪಿರಮಿಡ್ ತಗೊಂಡು ಒಂದು 15 ದಿವಸ ಆಯ್ತವೇನೋ, ನನ್ಗೂ ಗೊತ್ತಿಲ್ಲ. ನನ್ನ ಆಫೀಸ್ ಚಿಕ್ಕದಿತ್ತು, ಆಯ್ತಾ, ಅದನ್ನು ಹಂಚ್ಕೋತೀನಿ. ಡಿಸೆಂಬರ್ 15 ನಾನು ಡಿಸೆಂಬರ್ 15, 2024 ಆಯ್ತಾ, ಅದನ್ನ ನಾನು ತಗೊಂಡು ಒಂದು 15 ದಿವಸ ಆಯ್ತು, ನನ್ಗೆ ಆಫೀಸಿಗೆ ಕೂಡ ಹೋಗಕ್ಕಾಗ್ಲಿಲ್ಲ. ಯಾಕೆಂದ್ರೆ ನಂದು ಬ್ಯಾಕ್ ಅಲ್ಲಿ ಪ್ರಾಬ್ಲಮ್ ಆಯ್ತು, ಸ್ಪೈನ್ ಅಲ್ಲಿ. ಸರಿ ಅಂತ ಹೇಳಿ ನಾನು ಆಫೀಸ್ಗೆ ಬರಕ್ಕಾಗ್ತಿಲ್ಲ, ನಂಗೆ ಕುತ್ಕೊಳಕ್ ನಿಂತ್ಕೊಳಕ್ಕೂ ಆಗಿಲ್ಲ ಅಂತ ಸ್ಟೇಜಿಗೆ ನಾನು ಹೊರಟೋಗಿದ್ದೆ. ಜನವರಿಲಿ ಒಂದು 20 ಡೇಸ್ ಕಂಪ್ಲೀಟ್ ರೆಸ್ಟ್ ಮಾಡಿದ್ದೀನಿ. ರೆಸ್ಟ್ ಮಾಡಿ ಅದಾದ್ಮೇಲೆ ಫೆಬ್ರವರಿ 28 ನಮ್ಮ ಸಿದ್ಧಗಂಗಾ ಸಂಸ್ಥೆ ಅಂತ ಏನಿದೆ ತುಮಕೂರಲ್ಲಿ, ಸಿದ್ಧಗಂಗೆಯಲ್ಲಿ ಫೆಬ್ರವರಿ 28 ಬೆಳ್ಳಿ ಪಲ್ಲಕ್ಕಿ ಅಂತ ಆಗತ್ತೆ. ಪ್ರತಿ ಶಿವರಾತ್ರಿಯಲ್ಲೂ ಅಲ್ಲಿ ಜಾತ್ರೆ ನಡೆಯುತ್ತೆ. ಅಲ್ಲಿ 1 ಡೇ ಪ್ರೋಗ್ರಾಮ್ ಸಂಪೂರ್ಣವಾಗಿ ನಾವೇ ಪಿರಮಿಡ್ ಇದ್ರವ್ರು ಮಾಡಿದ್ದೀವಿ. ಸಕ್ಸಸ್ ಆಗಿದೆ, ತುಂಬಾ ಚೆನ್ನಾಗ್ ಬಂತು. ಎಷ್ಟು ದಿವಸ ನಾನು ತಗೊಂಡೆ, ನನ್ಗೆ ಕುತ್ಕೊಳಕ್ ನಿಂತ್ಕೊಳಕ್ ಆಗ್ದಲೇ ಇದ್ರು ಕೂಡ ಈ ಧ್ಯಾನ ಮಾಡಿ ಆ ಪಿರಮಿಡ್ ಚೇರ್ನ ಯೂಸ್ ಮಾಡ್ಕೊಂಡು ಅದ್ರ ಕೆಳಗೆ ಮಲಿಕೋತಾ ಇದ್ದೆ. ಎಷ್ಟು ಬೇಗ ಸಂಪೂರ್ಣವಾಗಿ ಗುಣ ಆದೆ ಅಂದ್ರೆ, ಇವತ್ತು ಮೇ ತಿಂಗಳಲ್ವಾ, ಫೆಬ್ರವರಿಲೇ ನಾನು ಚೆನ್ನಾಗಿ ಓಡಾಡಿದ್ದೆ. ನಾನು 2 ವೀಲರ್ ಕೂಡ ಓಡಿಸಕ್ ಆಗ್ತಾ ಇರ್ಲಿಲ್ಲ, ಆದ್ರೆ 28ನೇ ನನ್ಗೆ ಗೊತ್ತಿಲ್ದಲೆ 2 ವೀಲರ್ ಅಲ್ಲಿ ತುಂಬಾ ಚೆನ್ನಾಗಿ ಓಡಾಡಿದ್ದೀನಿ. ಏನಂದ್ರೆ ಎಂತ ಇದಿದ್ರು, ಎಂತ ಸ್ಟೇಜ್ ಇದ್ರು ಕೂಡ ನಾವು ಬೇಗ ಗುಣ ಆಗ್ಬೋದು.
ಅವಾಗ್ಲೂ ಕೂಡ ಬೆನ್ನಿಗೆ ಪ್ರಾಬ್ಲಮ್ ಆದಾಗ ನಾನು ಎಕ್ಸ್ರೇ ಮಾಡಿಸ್ದಾಗ್ಲೂ ಕೂಡ MRI ಮಾಡಿಸ್ದಾಗ್ಲೂ ಅಲ್ಲೂ ಮೆಟಾಸ್ಟಾಟಿಸ್ ಇದೆ, ಸ್ಟಾರ್ಟ್ ಆಗಿದೆ ಅಂತ ಬಂತು. ಆದ್ರೆ ನಾನು ಮಾತ್ರೆ ಔಷಧಿ ತಗೊಂಡಲೇ ಇದನ್ನೆಲ್ಲ ಹೋಗಿಸ್ಕೋಬಹುದು ಅಂತ ಇದ್ದಾಗ ನನ್ಗೆ ಇದು ಇನ್ನೊಂದು ಅವಕಾಶ ಕೊಟ್ಟಿರುವಂತದ್ದು ಅಂತ ಹೇಳಿ ಇವತ್ತವರೆಗೂ ನಾನು ಮಾತ್ರೆನೂ ತಗೊಂಡಿಲ್ಲ, ಏನೂ ಇಲ್ಲ. ಆರಾಮಾಗಿ ಕುತ್ಕೊಂತೀನಿ, ಕೆಲಸ ಮಾಡ್ತೀನಿ. ಬೆಳಗಿನ ಸಂಜೆ ಸ್ವಲ್ಪ ಸ್ವಲ್ಪ ಭಾರನೂ ಎತ್ತತೀನಿ. ನಮ್ಮ ಮನೆಗೆ ಸಾರಿ ನಮ್ಮ ಆಫೀಸಿಗೆ ಅದು ಡಿಸೆಂಬರ್ 15 ಬಂತು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನನಗೆ ದೊಡ್ಡ ಆಫೀಸೇ ಸಿಕ್ತು. ಆಫೀಸರ್ ಜೊತೆಗೆ ಏನಾಯ್ತು, ನಾನು ಮೆಡಿಟೇಷನ್ ಸೆಂಟರ್ ಮಾಡ್ಬೇಕು ಅಂತ ಇದ್ದೆ, ಅದಕ್ಕೂ ಅವಕಾಶ ಆಯ್ತು ಒಂದೇ ಜಾಗದಲ್ಲಿ. ಮುಂದೆ ನಾನು ಆಫೀಸ್ ಮಾಡಿದ್ದೀನಿ, ಹಿಂದೆ ನಾನು ಮೆಡಿಟೇಷನ್ ಸೆಂಟರ್ ಮಾಡ್ಕೊಂಡಿದ್ದೀನಿ. ಪಿರಮಿಡ್ ಬಂದು ಎಷ್ಟು ಬೇಗ ಅನುಕೂಲ ಆಯ್ತಲ್ವಾ. ಅದಾದ್ಮೇಲೆ ಮನೇಲೂ ಕೂಡ ನಮ್ಮ ಮನೆಯವ್ರು ತರಿಸ್ಕೊಂಡ್ರು. ಅವರು ಕೂಡ ಇದನ್ನ ಮನೆಯವ್ರಿಗೆ ಒಪ್ಸೋದು ತುಂಬಾ ಕಷ್ಟ ಇದೆ. ನಾನು ಏನೂ ಹೇಳಿಲ್ಲ, ನನ್ನಲ್ಲಿ ರೀತಿ ಆಗಿದ್ದ ಬದಲಾವಣೆ ನೋಡಿ ಅವ್ರೂ ಒಂದ್ ಮನೇಲಿ ಪಿರಮಿಡ್ ಬೇಕು ಅಂತ ಹೇಳಿ ತರಿಸ್ಕೊಂಡ್ರು. ಇವತ್ತು ಸಂಸಾರನೂ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಹಾಗಾಗಿ ಸಾಧ್ಯವಾದ್ರೆ ಎಲ್ಲಾ ವಸ್ತುನು ತಗೊಂತೀವಿ ಬೇಕಂದಿದ್ದನ್ನ, ಇದನ್ನು ತಗೊಳೋ ಪ್ರಯತ್ನ ಮಾಡಿ. ನೀವು ತಗೊಳ್ಳಿ, ನಿಮಗೆ ಗೊತ್ತಿರೋರ್ಗೆ ಹೇಳಿ, ಅವ್ರಿಗೂ ಕೊಡ್ಸಿ. ಜೊತೆಗೆ ಧ್ಯಾನ ಕಸ್ತೂರಿ ಅಂತ ಮ್ಯಾಗಝೈನ್ ಬರುತ್ತೆ, ಇದಕ್ಕೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಪ್ರತಿ ಮನೆಗೂ ಧ್ಯಾನ ಕಸ್ತೂರಿನ ತಗೊಂಡು ಮತ್ತೊಬ್ರಿಗೂ ಹಂಚಿ ಇದರಿಂದ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಬುದ್ಧ ಪೂರ್ಣಿಮೆ ಬರ್ತಾ ಇದೆ ಅಲ್ವಾ, ಎಲ್ಲರೂ ಪಿರಮಿಡ್ ಇದಕ್ಕೆ ಹೋಗಿ ನಿಮ್ ಕೈಲಾಗಿದ್ದನ್ನ ಸಹಾಯ ಮಾಡಿ, ನೀವು ಒಳ್ಳೆ ಒಳ್ಳೆ ಅನುಭವ ಪಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಇದನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇನ್ನ ನಿಮ್ಮ ಅನುಭವಗಳನ್ನ ಕೇಳೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದ್ ವಾರದಿಂದ ಎಲ್ಲರೂ ವೇಟ್ ಮಾಡ್ತಿದ್ರು ಅನ್ಸುತ್ತೆ ಮ್ಯಾಮ್ ನಿಮ್ ಅನುಭವನ ಕೇಳೋದಕ್ಕೆ, ಯಾವಾಗ ಹೇಳ್ತೀರಾ. ಸೊ ಎಲ್ಲರೂ ಅಂದ್ರೆ ಸಮಸ್ಯೆಯಲ್ಲಿ ಇದ್ದೇ ಇರ್ತಾರೆ ಅಲ್ವಾ ಮ್ಯಾಮ್, ಯಾವ ರೀತಿ ಅದರ ಹೊರಗಡೆ ಬರ್ಬೇಕು. ಆಮೇಲೆ ಇನ್ನೊಬ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದಾರೆ ಮ್ಯಾಮ್, ನೀವ್ ಎಷ್ಟು ಗಂಟೆ ಧ್ಯಾನ ಮಾಡ್ತಿದ್ರಿ ಅಂತ. ನಾನು ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಮಾಡ್ತಾ ಇದ್ದೆ. ಜೊತೆಗೆ ನನಗೆ ಯಾವಾಗೆಲ್ಲ ಬಿಡುವಾಗುತ್ತೋ, ಕೆಲಸ ಮುಗೀತು ಅಂದ್ರೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ದೆ ಅಷ್ಟೇನೆ. ಅಲ್ಲಿ ಟೈಮ್ ಎಷ್ಟು ಅಂತ ನನಗೂ ಗೊತ್ತಿಲ್ಲ. ಜೊತೆಗೆ ಬ್ರೆತ್ ವರ್ಕ್ ಸೆಷನ್ ಕೂಡ ಅಟೆಂಡ್ ಮಾಡ್ತಿದ್ದೆ. ಶ್ರೇಯಸ್ ಡಾಗಾ ಅವರು ಬ್ರೆತ್ ವರ್ಕ್ ಸೆಷನ್ ಮಾಡ್ತಾರೆ, ಪ್ರತಿ ಶನಿವಾರ 5 ರಿಂದ 7 ಇರುತ್ತೆ. ಅದ್ರದ್ ಲಿಂಕು ನವಿತಾ ಮೇಡಮ್ಗೂ ಸಿಗ್ಬೋದು ಅನ್ಕೋತೀನಿ. ಗೊತ್ತಿಲ್ಲ ಮ್ಯಾಮ್, ಸಾರಿ. ಓಕೆ, ಲಿಂಕ್ ಗೊತ್ತಿಲ್ಲ. ನಾನು ಹಾಕ್ತೀನಿ. ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ನಡೆಯುತ್ತೆ. ಯಾರಾದ್ರೂ ಅಟೆಂಡ್ ಮಾಡೋದಿದ್ರೆ ಅದನ್ನು ಅಟೆಂಡ್ ಮಾಡ್ಬೋದು. ಅದ್ ಬ್ರೆತ್ ವರ್ಕ್ ಸೆಷನ್ ಮಾಡೋದ್ರಿಂದ ನಮ್ಗೇನಾಗುತ್ತೆ, ಇಮ್ಯುನಿಟಿ ಪವರ್ ರೈಸ್ ಆಗತ್ತೆ. ಅದು ಕೂಡ ಹೀಲಿಂಗಿಗೆ ಕೇಳಿಸ್ಲಿಲ್ಲಪ್ಪ. ಅಲ್ಲ ಮ್ಯಾಮ್, ಲಿಂಕ್ ನ ಹಾಗಾಗಿದ್ರೆ ನೀವೇ ಶೇರ್ ಮಾಡಿರಿ ಮ್ಯಾಮ್, ಅದು ಆ ಡೀಟೇಲ್ಸ್ ಗೊತ್ತಿಲ್ಲ. ಶನಿವಾರನು ಅದು ಬರುತ್ತೆ 5 ರಿಂದ 7. ನಾನು ಅನಿತಾ ಅವರ ನಂಬರ್ಗೆ ಹಾಕ್ತೀನಿ, ಅವರು ನಿಮ್ ಗ್ರೂಪಿಗೆ ಹಾಕ್ತಾರೆ. ಸರಿ, ಓಕೆ, ಹಾಗೆ ಆಗ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂದ್ರೆ ನೀವು ಕ್ಯಾನ್ಸರ್ ಬಂದ ಮೇಲೂ ಕೂಡ 1-2 ಗಂಟೆಗಳ ಕಾಲ ಅಷ್ಟೇ ಮಾಡ್ತಿದ್ರ ಮ್ಯಾಮ್? ಹೌದು. ಓಕೆ. ಅಂದ್ರೆ ಇಲ್ಲಿ ಜೊತೆಗೆ ಏನಾಗುತ್ತೆ, ನಮ್ಮ ಜ್ಞಾನನ ಬದಲಾಯಿಸ್ಕೋತೀವಲ್ವಾ, ಕರೆಕ್ಟ್, ನಮ್ಮ ಭಾವನೆಗಳನ್ನ ಬದಲಾಯಿಸ್ಕೋತೀವಿ. ಅವಾಗ ರೀಪ್ರೋಗ್ರಾಮ್ ಮಾಡ್ತೀವಿ. ನಮ್ಮ ಯೋಚನೆ ಮಾಡೋ ರೀತಿ ಥಿಂಕಿಂಗ್ ಪ್ಯಾಟ್ರನ್ ಅಂತ ಅಂತೀವಿ ಅಲ್ವಾ, ಆ ಥಿಂಕಿಂಗ್ ಪ್ಯಾಟ್ರನ್ ನ ಏನಾಗ್ತೀವಿ ಬದಲಾಯಿಸ್ಕೊಂತೀವಿ. ಅದ್ ಬದಲಾಯಿಸ್ಕೊಂತ ಹೋದಾಗ ಏನಾಗುತ್ತೆ, ದೇಹದಲ್ಲೂ ತುಂಬಾ ಬದಲಾವಣೆಗಳು ಆಗ್ತವೆ. ಆ ಫೀಲಿಂಗ್ ಅಂದ್ರೆ ಫೀಲಿಂಗೇನೆ ಲ್ಯಾಂಗ್ವೇಜ್. ಅದು ಮಾತಾಡೋದ್ರಿಂದ ಒಂದ್ ಅರ್ಥ ಆಯ್ತು ಅಂದ್ರೆ ಮೌನದಿಂದ 1000 ಅರ್ಥ ಅಂತ ಹೇಳ್ತಾರೆ, ಹೌದಾ? ಒಬ್ಬೊಬ್ರು ಒಂದೊಂದ್ ರೀತಿ ಅರ್ಥ ಮಾಡ್ಕೊಂತಾರೆ. ಹಾಗೇನೆ ನಮ್ಮ ಭಾವನೆಗಳನ್ನ ನಾವು ಚೇಂಜ್ ಮಾಡ್ಕೊಂಡಾಗ ಮನ್ಸು ಕೂಡ ಶಾಂತವಾಗಿರುತ್ತೆ. ಧ್ಯಾನ ಮಾಡೋದ್ರಿಂದ ಭಾವನೆಗಳು ಚೇಂಜ್ ಆಯ್ತು ಅಂತ ಅಂದ್ರೆ ಅಲ್ಲಿಗೆ ಹೀಲಿಂಗ್ ಆಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ತಿಳಿಸಿದೀರಾ ಮಾಸ್ಟರ್ಸ್. ಕೇಳ್ಕೊಂಡ್ರಿ ಅಲ್ವಾ ಮ್ಯಾಮ್ ಹೇಳಿದ್ದನ್ನೆಲ್ಲ? ಸೊ ಅದನ್ನ ನಾವು ಪಾಲನೆ ಕೂಡ ಮಾಡೋಣ. ಅಂದ್ರೆ ನಾವ್ ಯಾವ ಭಾವನೆಯಲ್ಲಿ ಇರ್ತೀವೋ ನಮ್ಮಲ್ಲಿ ಕೂಡ ಅದೇ ತರ
ಅಪೋಸಿಟ್ ಪರ್ಸನ್ ಇರ್ತಾರೆ ಅನ್ನೋದು. ಸೊ ನಮ್ಮಲ್ಲಿ ಆಲೋಚನೆ ಚೇಂಜ್ ಮಾಡ್ಕೊಂಡಿದೀವಿ ಅಂದ್ರೆ ಎಲ್ಲಾನು ನಮ್ ಸುತ್ತಮುತ್ತ ಇರೋ ವಾತಾವರಣನು ಚೇಂಜ್ ಮಾಡ್ಕೋಬಹುದು. ಈಗ ಬುದ್ಧನ್ ಸ್ಟೋರಿ ಕೇಳಿದ್ವಲ್ಲ, ಅಂಗುಲಿಮಾಲ್ ಅಂತ ಅವ್ರೇ ಚೇಂಜ್ ಆದ್ರು ಅಂದ್ರೆ, ಆಮೇಲೆ ಅವ್ರನ್ನೆಲ್ಲಾರು ಹೊಡಿಬೇಕಾರೆ ಅವ್ರೇನ್ ಹೇಳ್ತಿದ್ರು ಗೊತ್ತಾ? ಇನ್ನು ನಾನು ಅವ್ರ ಮನೇಲಿ ಇರ್ತಕ್ಕಂತ ಜನರನ್ನ ಎಷ್ಟೋ ಜನನ ಸಾಯಿಸ್ಬಿಟ್ಟಿದೀನಿ, ಬಟ್ ಅವ್ರು ನನ್ಗೆ ಹೊಡಿತಿದಾರಷ್ಟೇ. ನಾನ್ ಕೊಟ್ಟಿರೋ ಕಷ್ಟದ ಮುಂದೆ ಅವ್ರು ನನ್ಗೆ ಕೊಡ್ತಿರೋದು ತುಂಬಾ ಕೇವಲ ಅಂದ್ರೆ ಕೇವಲ. ಅವ್ರ ರಕ್ತ ಹರಿತಾ ಇದ್ರು ಕೂಡ ಆತರ ಅವಾಗ ಬುದ್ಧ ಹತ್ರ ಬಂದು ಅವ್ರು ರೆಸ್ಪಾಂಡ್ ಮಾಡ್ತಾರೆ. ನಾನು ಅವ್ರಿಗೆ ಕೊಟ್ಟಿರೋ ಶಿಕ್ಷೆ ಮುಂದೆ ಅವ್ರು ನನ್ಗೆ ಏನ್ ಕೊಟ್ಟಿದ್ರು? ನಾನು ಇನ್ನೂ ಜೀವಂತವಾಗೇ ಇದ್ದೀನಿ ಅಲ್ವಾ, ನನ್ನನ್ನು ಸಾಯಿಸಿಲ್ಲ ಅವರು. ನಾನು ಅವ್ರ ಮನೇಲಿರೋರ್ನ ಒಬ್ಬೊಬ್ಬರನ್ನು ಸಾಯಿಸಿದ್ದೀನಿ ಅಂದ್ರೆ ನಾನೆಂತ ಕ್ರೂರ. ನನ್ಗೆ ಆ ಕರ್ಮ ಎಲ್ಲ ಹೋಗ್ಬೇಕು ಅಂದ್ರೆ ನಾನು ಇದನ್ನ ಒಂದ್ ಸ್ವಲ್ಪ ಅನುಭವಿಸ್ಬೇಕಲ್ಲ, ಸ್ವಲ್ಪನೂ ಅನುಭವಿಸಿಲ್ಲ ಅಂದ್ರೆ ಹೇಗೆ ಅಂತ. ಅದೇ ತರ ನಾವಿವಾಗ ಧ್ಯಾನ ಮಾಡೋದ್ರಿಂದ ಅನುಭವಿಸೋ ಅವಶ್ಯಕತೆ ಇಲ್ಲ ಮಾಸ್ಟರ್. ಜ್ಞಾನ ಪಡೆದಿದೀವಿ ಅಂದ್ರೆ ಸಾಕು, ಅದ್ರಿಂದ ನಾವು ಮುಕ್ತರಾಗ್ಬೋದು. ನಮ್ಗಿಂತ ಇಷ್ಟು ಸುಲಭವಾಗಿರುವಂತ ಮಾರ್ಗ ಸಿಕ್ಕಿದೆ. ಸೊ ನಾವು ಮಿಸ್ ಮಾಡ್ದಿರ ಅದನ್ನ ಉಪಯೋಗಕ್ಕೆ ಬರೆಸ್ಕೊಳ್ಳೋ ಹಾಗೆ ಮಾಡೋಣ ಮಾಸ್ಟರ್ಸ್. ಅಷ್ಟೇ ಅಲ್ದಿರ ಇವತ್ತು ನಿಮ್ ಅನುಭವಗಳನ್ನ ಹಂಚ್ಕೊಳ್ಳೋ ಅಂತ ದಿನ. 41 ದಿನ ನೀವು 2ನೇ ಮಂಡಲ ಧ್ಯಾನ ಮಾಡಿದೀರಾ ಈ ವರ್ಷದಲ್ಲಿ. ನಿಮ್ಗೆಲ್ಲ ಆಗಿರ್ತಕ್ಕಂಥ ಅನುಭವನ ಇವತ್ತು ನೀವು ಹ್ಯಾಂಡ್ ರೈಸ್ ಮಾಡಿ ಹಂಚ್ಕೊಳ್ಳಿ ಮಾಸ್ಟರ್ಸ್. ನೆನ್ನೆ ಇಬ್ರು ಹಂಚ್ಕೊಂಡಿದ್ದಾರೆ, ಉಳಿದವ್ರು ಇವತ್ತು ಹಂಚ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡ್ಬೇಕು, ಮಾಡಿ ಹೇಳಿ. ನೀವ್ ಹೇಳೋದ್ರಿಂದ ನಿಮ್ಮಲ್ಲೂ ಕೂಡ ಇನ್ನು ಸಾಕಷ್ಟು ಪರಿವರ್ತನೆ ಬರುತ್ತೆ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಅರುಣ ಮ್ಯಾಮ್ ಮಾತಾಡಿ. ವಿಡಿಯೋನು ಆನ್ ಮಾಡ್ಕೊಳ್ಳಿ ಮ್ಯಾಮ್ ಸಾಧ್ಯ ಆದ್ರೆ. ಹಲೋ ಹಲೋ ಮೇಡಮ್. ಹಲೋ, ಹೇಳಿ ಮ್ಯಾಮ್. ಹಾ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಪ್ಪ. ಚೆನ್ನಾಗಿತ್ತು ಮೇಡಮ್. ನಾ 2 ಮಂಡಲ ಧ್ಯಾನನು ಅಟೆಂಡ್ ಮಾಡಿದೆ. ಅದ್ರಲ್ಲೇ ಅಂತ ಯೋಗಾನಂದ್ ಅವ್ರದ್ದು ಅಟೆಂಡ್ ಮಾಡಿದ್ದೆ. ಹಂಗೆ ಅದು ಬ್ಯಾಲೆನ್ಸ್ ಮಾಡ್ಕೊಂತ ಬಂದೆ. ಬಟ್ ಸಾಕಷ್ಟು ಪರಿವರ್ತನೆ ಆಗಿದೆ. ಆದ್ರೆ ಅಂತ ಎಕ್ಸ್ಪೀರಿಯನ್ಸ್ ಆಗೆಲ್ಲ ಥರ್ಡ್ ಡೇ ಅಂತದೇನು ಆಗಿಲ್ಲ. ಆದ್ರೆ ನಮ್ಮಲ್ಲಿ ಬದಲಾವಣೆ ಬಾಳ ಆಗಿದೆ ಮೇಡಮ್. ಆದ್ರೆ ಇವನ್ ನಂಗೆ ಸ್ವಲ್ಪ ಬಾಳ ಭಯ ಅನಿಸ್ತಾ ಇತ್ತು. ಅದು ಮುಂಚೆ ಇದು ಝೂಮ್ ಅಲ್ಲಿ ಅದು ಅಟೆಂಡ್ ಮಾಡ್ತಿದ್ದೆ, ಆದ್ರೆ ಏನು ಹಿಂಗ ಕ್ವಶನ್ಸ್ ಆಗ್ಲಿ ಹಿಂಗ ಏನಾದ್ರು ಹೇಳೋದಾಗ್ಲಿ ಹೇಳ್ತಾನೂ ಇರ್ಲಿಲ್ಲ. ಆಮೇಲೆ ಸ್ವಲ್ಪ ಸ್ವಲ್ಪ ಅದೇ ಧೈರ್ಯ ಮಾಡಿ ಹಂಗೆ ನಾವು ಸ್ವಲ್ಪ ಸ್ವಲ್ಪ ಮಾಡಿದ್ರೆ, ಅಂದ್ರೆ ಭಯ ಬಾಳ ಆಗ್ತಿತ್ತು ಮೇಡಮ್. ಮನೇಲಿ ಹಂಗೆ ನಮ್ ವಾತಾವರಣ ಹಂಗೆ ಇತ್ತು, ಎಲ್ಲೂ ಹೋಗಿಲ್ಲಲ್ಲ. ಏನಾದ್ರು ತಪ್ಪ ಮಾತಾಡ್ತೀನೋ ಸರಿ ಮಾತಾಡ್ತೀನೋ ಗೊತ್ತಂದಲ್ಲ ಅಂತೇಳಿ ಅಷ್ಟು ಮಾತಾಡ್ತಿದ್ದಿಲ್ಲ. ಅದು ಧೈರ್ಯ ಬಂದಿದೆ ಮೇಡಮ್. ಆಮೇಲೆ ಇವನ್ ನಾವು ನಾನ್ ವೆಜಿಟೇರಿಯನ್, ಅಂದ್ರೆ ವೆಜ್ ನಾನ್ ತಿಂತಾ ಇರ್ಲಿಲ್ಲ. ಬಿಟ್ಟೆ ತುಂಬಾ ವರ್ಷ ಆಯ್ತು, 20 years ಅಬೋನೆ ಆಯ್ತು. ಮನೇಲಿ ಮಾಡಿ ಕೊಡ್ತಾ ಇದ್ದೆ, ಆದ್ರೆ ನಂಗು ಅದು ಇಷ್ಟ ಆಗ್ತಾ ಇರ್ಲಿಲ್ಲ ಅದು ಮಾಡೋದು. ಅದು ಜ್ಞಾನಕ್ ಬಂದ್ಮೇಲೆ ಆಮೇಲೆ ಪತ್ರಿಜಿ ಸರ್ ಅವರಿಗೆ ಮನಸ್ಸಿನಲ್ಲೇ ಯಾವಾಗ್ಲೂ ನೆನೆಸ್ಕೊಂತಿದ್ದೆ. ನೀವು ಅಹಿಂಸಾ ಮಾರ್ಗ ಹಿಡೀರಿ ಅಂತ ಹೇಳ್ತೀರಿ, ನನಗೆ ಈ ರೀತಿ ಮಾಡೋದ್ ಸರಿನಾ ಅಂತೇಳಿ ಮನಸ್ಸಲ್ಲೇ ಬಾಳ ಹೇಳ್ಕೊಂತಿದ್ದೆ. ಒಂದ್ಸರಿ ತಗೊಂಬಂದಿದ್ರು ಸಾನು, ನನ್ಗೆ ಅದು ಅವ್ರಿಗೆ ಹೆಂಗ್ ಹೇಳೋದು ಗೊತ್ತಾಗ್ಲಿಲ್ಲ. ಮತ್ ಬೈತಾರೋ ಏನೋ ಅಂತಂದೇಳಿ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂತಂದೇಳಿ ಹೇಳ್ದೆ. ಇಲ್ಲ ನೀವು ಮಾಡ್ಕೊಳಂಗಿದ್ರೆ ಮಾಡ್ಕೊಳಿ ಅಂತ. ಅವಾಗ ಅವ್ರು ನೀನ್ ಇಷ್ಟ ಮಾಡಂಗಿದ್ರೆ ಮಾಡು, ಇಲ್ಲ ಚೆಲ್ ಬಿಡು ಅಂತ ಹೇಳಿದ್ರು. ಅವತ್ತಿಂದ ಅದು ಚೆಲ್ ಬಿಟ್ಟೆ. ಮತ್ತೆ ಅವ್ರು ಸದ್ಯ ಅಂತೂ ತಂದಿಲ್ಲ ಮೇಡಮ್. ಅದು ಡೈಲಿ ಇದ್ರಲ್ಲೇ ಬೇಡ್ಕೊಂತೀವಿ, ಅವ್ರು ನನ್ ಮಾಡೋದು ಬೇಡ, ಇದರಿಂದ ಮುಕ್ತಿ ಕೊಡಪ್ಪ ಅಂತೇಳಿ. ಸೊ ಈಗ 3 months ಆಯ್ತು ತಂದಿಲ್ಲ. ಮಕ್ಕಳೇನು ಅದು ಮುಕ್ತಿನೂ ಇಲ್ಲ. ಅದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾ ಮಾಡೋ ಮೆಡಿಟೇಷನ್ ಇಂದ ಅದು ಸಂಕಲ್ಪ ಮಾಡಿದ್ದೆ, ಆದ ಏನಾದ್ರೂ ಅವ್ರಿಗೆ ತಟ್ಟಿದೆ ಗೊತ್ತಿಲ್ಲ. ಅವರು ಈಗ ಅದು ತಿಂತಾ ಇಲ್ಲ. ಅದು ಒಂದು ಗ್ರೇಟ್ ಪ್ಲಸ್ ಪಾಯಿಂಟ್. ಮತ್ ನಂಗೂ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಮೇಡಮ್. ಅದು ಅಷ್ಟು ಟ್ಯಾಬ್ಲೆಟ್ಸ್ ತಗೊಂತಾ ಇದ್ದೆ. ಈಗ ಸ್ವಲ್ಪ ಹೆಚ್ಚಿಗೆ ಧ್ಯಾನ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಇದೆ ಮೇಡಮ್. ಅಂದ್ರೆ ಇದು ಹೆಲ್ತ್ ಇಶ್ಯೂ ಹಾಗೆ ಸಣ್ಣ ಪುಟ್ಟ ಅಂತೂ ಬಹಳಷ್ಟು, ಅಂದ್ರೆ ಈಗ ಯಾರಾದ್ರೂ ಏನಾದ್ರು ಅಂದ್ರೇನು ಬಾಳ ಪೂರಾ ಇಡೀ ದಿವ್ಸ ಅದ್ರಲ್ಲೇ ಇರ್ತಾ ಇದ್ದೆ. ಈಗ ಧ್ಯಾನಕ್ ಬಂದ್ಮೇಲೆ ಅದನ್ನ ಜಲ್ದಿನೇ ಅವಾಯ್ಡ್ ಮಾಡ್ಬಿಡ್ತೀನಿ. ಯಾರೇನ ಅನ್ಕೊಳ್ಳಿ, ನನ್ಗೇನಾಗಿದೆ, ನನ್ ಬಗ್ಗೆ ನಾನ್ ತಿಳ್ಕೊಬೇಕು, ನಾನ್ ಚೆನ್ನಾಗಿರ್ಬೇಕು, ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಅಂತ ಹಾಗೆಲ್ಲ ಅನ್ಕೊಂಡು ಅದ್ ರೀತಿ ಅದು ಮಾಡ್ತಾ ಇದ್ದೀನಿ ಮೇಡಮ್. ಪ್ರತಿನಿತ್ಯ ಇದು ಸಜ್ಜನ ಸಾಂಗತ್ಯ ಎಲ್ಲಾರ್ದು ಅನುಭವನ ಕೇಳ್ತೀನಲ್ಲ, ಲೈಫ್ ಸ್ವಲ್ಪ ಬೇರೆ ಚೇಂಜ್ ಅನ್ಸುತ್ತೆ.
ಇಷ್ಟ ಹೇಳ್ತಾ ನೀವು ಚೆನ್ನಾಗಿ ಹೇಳಿದ್ರಿ ಬುದ್ಧನ್ ಬಗ್ಗೆ. ಪ್ರತಿಯೊಬ್ರು ಮಾಸ್ಟರ್ಸ್ ಇಂದನು ಫಸ್ಟ್ ಇಂದನು ಕೇಳ್ಕೊಂತೀವಿ. ನಾಗರತ್ನ ಮೇಡಮ್, ಲಲಿತಾ ಮೇಡಮ್, ಅನಿತಾ, ನಾಗೇಂದ್ರ ಮೇಡಮ್, ಪ್ರತಿಯೊಬ್ರದ್ದು ಚೆನ್ನಾಗಿತ್ತು ಮೇಡಮ್. ಎಲ್ಲಾ ಕ್ಲಾಸ್ ಇದು ತುಳಸಿದೆಲ್ಲ ಫಸ್ಟ್ ಟೈಮ್ ನಾ ಅಟೆಂಡ್ ಮಾಡಿದ್ದು. ಸಾಕಷ್ಟು ಬದಲಾವಣೆ ಆಗಿದೆ ಮೇಡಮ್. ಎಲ್ಲಾ ಮಾಸ್ಟರ್ಗೂ ಥ್ಯಾಂಕ್ಸ್. ನಮಿತಾ ಮೇಡಮ್, ಅನಿತಾ ಪಿಂಡಿ ಅವರು, ಪ್ರತಿಯೊಬ್ಬ ಮಾಸ್ಟರ್ ಇಲ್ಲಿ ಏನ್ ಕೋಸ್ಟ್ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಮೇಡಮ್. ಇಷ್ಟ ಹೇಳ್ತಾ ಇದು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಶೇರ್ ಮಾಡ್ಕೊಂಡ್ರಿ ಇರೋದನ್ನ ವಿಚಾರನ. ಥ್ಯಾಂಕ್ ಯು ಸೋ ಮಚ್. ಶಶಿಧರ್ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ನವಿತಾ ಮೇಡಮಿಗೂ ನಮಸ್ತೆ. ಮತ್ತೆ ಈ ನಮಸ್ತೆ. ಗ್ರೂಪಿನಲ್ಲಿರುವಂತ ಎಲ್ಲ ಧ್ಯಾನ ಬಂಧುಗಳಿಗೂ ಕೂಡ ನಮಸ್ತೆ. ಈ 2 ಮಂಡಲ ಧ್ಯಾನದಲ್ಲಿ ನಾನು ಮೊದಲಿನ ಮಂಡಲ ಧ್ಯಾನಕ್ಕೆ ಅರ್ಧದಿಂದ ಜಾಯಿನ್ ಆಗಿದ್ದೆ. ಇದನ್ನ ಪೂರ್ತಿಯಾಗಿ ನಾನು ಈ ಮಂಡಲ ಧ್ಯಾನದಲ್ಲಿ ಭಾಗವಹಿಸಿದ್ದೆ. ವಿಶೇಷ ಏನಂತ ಹೇಳಿದ್ರೆ, ನಾನು ಈ ಧ್ಯಾನಕ್ಕೆ ಬರುವ ಮೊದಲು ಎಂತ ಹೇಳ್ತಾರೆ ಅದಕ್ಕೆ, ಮ್ಯಾಜಿಕ್ ಏನೋ ಒಂದು, ಅದಕ್ಕೆ ಒಂದು ಹೆಸರಿದೆ. ನಾವು ನಮ್ಮ ಇದರಲ್ಲಿ ಎಂತ ಹೇಳ್ತಾರೆ, ನಮ್ಮ ಇದರಲ್ಲಿ ಬಲಿಮೆ ಅಂತ ಹೇಳ್ತಾರೆ. ಏನೋ ಒಂದು ಕಷ್ಟಗಳು ಬಂದಾಗ ಪ್ರಶ್ನೆಯನ್ನು ಇಡುವಂತಹ ಒಂದು ಇದು ಜಾಗ. ನಾವು ಅಲ್ಲಿ ಹೋಗಿ ನಮಗೇನಾಗಿದೆ ಅನ್ನೋದನ್ನು ತಿಳ್ಕೊಂಡು, ನನ್ಗೆ ಬಂದ ಕಷ್ಟದಲ್ಲಿ ನಾನು ಅದರ ಹಿಂದೆಯೇ ಹೋಗಿದ್ದೆ. ಮಾಟ ಮಂತ್ರ ಅದು ಹೇಗೆ, ಇದು ಹೇಗೆ, ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಏನಾಯ್ತು ಅನ್ನೋದನ್ನ ನಾನು ತಿಳ್ಕೊಳ್ಳುವ ಬದಲು ನಾನು ಇದರ ಒಳಗೆ ಹೋಗಿ ಇದೇ ನನ್ನ ಶರೀರದ ರಕ್ತ ಕಣಗಳಲ್ಲೂ ಕೂಡ ಅದು ಪಸರಿಸಿ ತಲೆಯ ಭಾಗಕ್ಕೆ ಬಂದು ಇಡೀ ನನ್ನ ಶರೀರವನ್ನೇ ಒಂದು ಅಲ್ಲೋಲ ಕಲ್ಲೋಲ ಮಾಡುವ ಹಾಗೆ ಮಾಡಿತು. ಯಾವುದು ಈ ಮಾಟ ಮಂತ್ರ ಬಲಿಮೆ. ಆ ಒಂದು ಸಂದರ್ಭದಲ್ಲಿ ನನಗೆ ಪರಿಚಯ ಆದದ್ದು ಧ್ಯಾನ. ಅಲ್ಲಿ ನಾನು ಏನು ಮಾಡಿದೆ, ಆ ಟೆನ್ಷನ್ ನನಗೆ ಯಾಕೆ ಬಂತು, ಇದರ ಒಳಗೆ ಹೋಗಿ ಈ ತರದ ನನಗೆ ಪರಿಸ್ಥಿತಿಗಳು ಬಂದ ಕಾರಣಕ್ಕೆ ನಾನು ಆ ಒಂದು ಪರಿಸ್ಥಿತಿಯನ್ನು ನಾನು ಆಹ್ವಾನಿಸಿಕೊಂಡದಾಗೆ ಆಯ್ತು ನಂಗೆ. ಆನಂತರ ಇನ್ನೇನು ಉಳಿಗಾಲ ಇಲ್ಲ, ಇನ್ನು ಸಾವೊಂದು ಮಾತ್ರವೇ ನನಗೆ ಇನ್ನು ಅಂತಿಮ ಅಂತ ಆದಾಗ, ಇದೇ ಗ್ರೂಪಿನಲ್ಲಿ ಇದ್ದಾರೆ ಅವರು ಮೇಡಮ್, ಪ್ರಶಾಂತಿ ಮೇಡಮ್ ಅಂತೇಳಿ, ನನ್ನನ್ನ ಧ್ಯಾನಕ್ಕೆ ಕರ್ಕೊಂಡು ಬಂದವರು ಅವರು, ಧ್ಯಾನವನ್ನ ಪರಿಚಯಿಸಿದವರು ಅವರು ಪರಿಚಯಿಸಿ ಬಹಳ ವರ್ಷ ಆಗಿತ್ತು. 2021ನೇ ಇಸವಿಯಲ್ಲಿ ನನ್ನನ್ನು ಅವರು ಪರಿಚಯಿಸಿದ್ರು. ನಾನು ಧ್ಯಾನಕ್ಕೆ ಬಂದದ್ದು 2023 ಅಕ್ಟೋಬರ್ ತಿಂಗಳಲ್ಲಿ. ಯಾಕೆ ಧ್ಯಾನಕ್ಕೆ ಬಂದೆ ಅಂತ ಹೇಳಿದ್ರೆ, ನನಗೊಂದು ಅನಾರೋಗ್ಯ ಸಮಸ್ಯೆ ಬಂತು. ನನ್ನ ಬಲಕಾಲಿನ ಮಂಡಿಯಲ್ಲಿ ಒಂದು ಕಾಲು ಊದಿಕೊಳ್ಳುವಂತ ಒಂದು ಪ್ರಸಂಗ. ತಕ್ಷಣನೇ ಏನೂ ದೇಹದಲ್ಲಿ ಯಾವುದೇ ಸಮಸ್ಯೆಗಳಿರ್ಲಿಲ್ಲ, ಯಾವುದೇ ರೋಗಗಳು ಇರಲಿಲ್ಲ. ನಾನು ಕೆಲಸ ಮಾಡುವ ಜಾಗದಲ್ಲಿ ತಕ್ಷಣ ನನ್ನ ಬಲಕಾಲಿನ ಮೊನಗಂಟು ಊದಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಮಗೆ ತೋಚುವುದು ಏನು ಅಂತ ಹೇಳಿದ್ರೆ, ಒಂದು ಡಾಕ್ಟ್ರು, ಇನ್ನೊಂದು ಪ್ರಶ್ನೆ ಇಡುವಂತಹ ಜಾಗ, ಬಲಿಮೆ ಅಂತ ಹೇಳ್ತೇವೆ, ಅಥವಾ ಏನಾಗಿದೆ ಅನ್ನುವಂತ ತಿಳ್ಕೊಳ್ಳುವ ಜಾಗ. ನಾನು ಹೋದದ್ದು ಫಸ್ಟಿಗೆ ಅಲ್ಲಿಗೆ ಹೋದಾಗ ಬೇರೆ ಬೇರೆ ವಿಷಯಗಳನ್ನು ತೋರಿಸ್ತಾರೆ. ನಿನಗೆ ಮಾಟ ಮಾಡಿದ್ದಾರೆ, ನಿನಗೆ ಮಂತ್ರ ಪ್ರಯೋಗ ಆಗಿದೆ, ನಿನಗೆ ಔಷಧಿ ಹಾಕಿ ಏನೆಲ್ಲ ಹೇಳಿಕೊಂಡು ಹೋದ್ರು. ಅದರ ಹಿಂದೆಯೇ ಹೋದೆ. ಅದನ್ನ ತಿಳ್ಕೊಂಡು ಹೋಗುವಾಗ ಇಡೀ ಏನೆಲ್ಲ ಹೇಳಿಕೊಂಡು ಪೂಜೆ ಪುರಸ್ಕಾರ, ಅದನ್ನ ತೆಗೆಯುವುದು ಇದನ್ನ ತೆಗೆಯುವುದು ಅಂತ ಲಕ್ಷಗಟ್ಟಲೆ ಹಣ ಅಲ್ಲಿ ಹಾಕಿದ್ದು. ಆ ನಂತರ ಡಾಕ್ಟರ್ ಹತ್ರ ಹೋಗುವಾಗ ಡಾಕ್ಟರ್ ಹೇಳ್ತಾರೆ, ನಿನ್ನ ಮೊನಗಂಟಲ್ಲಿ ಲಿಗಮೆಂಟ್ ಟೇರ್ ಆಗಿದೆ, ಅದನ್ನ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಆಗ್ಬೋದು ಅಂತ ಹೇಳೋಕೆ 8 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಏನು ಎಲ್ಲೂ ಅಲ್ಲ, ನಮ್ಮ ಮಂಗಳೂರಿನ ಎಜೆ ಹಾಸ್ಪಿಟಲ್ ಅಲ್ಲಿ 8 ಲಕ್ಷ ಖರ್ಚಾಗ್ತಿದೆ ಅಂತ ಹೇಳ್ತಾರೆ. ಅಲ್ಲಿ ಮತ್ತೆ ನಾನು ಅಡಿಮೇಲಾದೆ. ಇನ್ನೇನು, ಆಗ್ಲೇ ಒಂದು ಮಾತು ಹೇಳಿದೆ, ಇನ್ನು ನನಗೆ ಉಳಿಗಾಲ ಇಲ್ಲ, ಸಾವು ಒಂದೇ ಅಂತೇಳಿ ನನ್ನ ಗಮನಕ್ಕೆ ಬಂದದ್ದು. ಅಂತ ಸಂದರ್ಭದಲ್ಲಿ ಅಲ್ಲಿಂದ ಹೊರಗೆ ಬಂದು ಒಂದು ನನ್ನ ಫ್ರೆಂಡ್ ಸರ್ಕಲ್ ಹತ್ರ ಮಾತಾಡುವಾಗ, ನೀನು ಸರ್ಜರಿ ಮಾಡೋದು ಬೇಡ, ಒಂದು ಆಯುರ್ವೇದ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಹೋಗು ಅಂತ ಹೇಳಿದೆ. ಅಲ್ಲಿಗೆ ಹೋಗು ಅಂತ ಹೇಳುವಾಗ ನಾನು ಅಲ್ಲಿಯ ಬಗ್ಗೆ ವಿಚಾರಿಸಿದೆ. ಅದು ವಿಟ್ಲದಲ್ಲಿ ಇರುವುದು ಆಯುರ್ವೇದ ಆಸ್ಪತ್ರೆ, ಆಯುರ್ವೇದಿಕ್ ಇದು ಸಂಸ್ಥೆ, ಮಸಾಜ್ ಕೇಂದ್ರ ಅಂತ ಹೇಳ್ತಾರೆ. ಅಲ್ಲಿ ಹೋದೆ. ಅಲ್ಲಿ ಹೋದಾಗ 1 ವರ್ಷದವರೆಗೆ ಅಲ್ಲಿಯ ಟ್ರೀಟ್ಮೆಂಟ್ ಅನ್ನ ಮಾಡಿದೆ. ಅದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ಮನೆಗೆ ಬರುವಾಗ ಸರಿ ಇರುತ್ತೆ, ಮತ್ತೆ ಒಂದು 15 ದಿವಸ ಆಗುವಾಗ ಮತ್ತೆ ಊದಿಕೊಳ್ಳುತ್ತದೆ, ಕಾಲು ತಪ್ಪಾಗ್ತದೆ, ನಡಿಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಆಗ್ತದೆ. ಅದನ್ನ 1 ವರ್ಷ ಹಾಗೆ ಮಾಡಿ 1 ವರ್ಷದಲ್ಲಿ 5 ಸಲ ಮತ್ತೆ ಹೋಗಿದ್ದೇನೆ ಅಲ್ಲಿಗೆ. 4 ಸಲ ಹೋಗಿದ್ದೇನೆ. 5ನೇ ಸಲಕ್ಕೆ ಅಲ್ಲಿಗೆ ಹೋಗುವಾಗ, 5ನೇ ಸಲ ನಾನು ಹೋದದ್ದು ಕಳೆದ ವರ್ಷ
ಮೇ ತಿಂಗಳ 3ನೇ ತಾರೀಕಿಗೆ ಅಲ್ಲಿಗೆ ನಾನು ಹೋದದ್ದು. ಮೇ ತಿಂಗಳ 3, ಇದೀಗ ಮೇ ತಿಂಗಳು ಇವತ್ತು ತಾರೀಕು 9. ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋದಾಗ ಅಲ್ಲಿಯ ಡಾಕ್ಟರ್ ಪ್ರಸಾದ್ ಅಂತ ಹೇಳಿ ಅವರ ಹೆಸರು. ಅವರು ಹೇಳ್ತಾರೆ, ನಾನು ವೃತ್ತಿಯಲ್ಲಿ ಶಿಕ್ಷಕ, ಅದು ಕೂಡ ದೈಹಿಕ ಶಿಕ್ಷಕ, ಸಮರ್ಥನಾಗಿದ್ದವ. ಈ ತರ ಆಗಿದೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ, ನಿಮ್ಮ ಶರೀರದಲ್ಲಿ ಯಾವುದೇ ರೋಗಗಳಿಲ್ಲ ಮಾಸ್ಟರ್, ಹಾಗಾಗಿ ನಿಮ್ಮ ಕಾಲಿನಲ್ಲಿ ಏನೋ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ನೀವು ಅದನ್ನ ನಿಮ್ಮ ಅಂತರಂಗದಲ್ಲಿ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡುವಾಗ ನೀವು ಇಲ್ಲಿಂದ ಸರಿ ಹೋಗ್ತೀರಿ, ಮತ್ತೆ ಹೋಗಿ ನೀವೇನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾಗ ಇದ್ದೀರಿ, ಅದನ್ನ ನೀವು ನಿಭಾಯಿಸ್ಕೊಳ್ಬೇಕಿದ್ರೆ ಅದು ಔಷಧಿಯಿಂದ ಸಾಧ್ಯ ಇಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಹೇಳುವಾಗ, ನೀವೊಂದು ಸ್ವಲ್ಪ ಧ್ಯಾನ ಮಾಡಬಹುದಾ ಅಂತ ಕೇಳಿದ್ರು. ಆ ಧ್ಯಾನ ಅಂತ ಹೇಳುವಾಗ ನನಗೆ ನೆನಪಾದ್ದು ಪ್ರಶಾಂತಿ ಮೇಡಮ್ ಈ ಗ್ರೂಪ್ ಅಲ್ಲಿ ಇದ್ದಾರೆ, ಅವ್ರು ನೆನಪಾಯ್ತು. ಅವರನ್ನು ನನ್ನ ಒಂದು ಗ್ರೂಪಿಗೆ ಆಡ್ ಮಾಡಿದ್ರು. ಆ ಗ್ರೂಪ್ ಅಲ್ಲಿ ಸಕ್ರಿಯನಾಗಿರ್ಲಿಲ್ಲ. ಆ ಗ್ರೂಪಿಗೆ ಮತ್ತೆ ನಾನು ಆಡ್ ಆದಾಗ ಈ ಚಟುವಟಿಕೆಗಳೆಲ್ಲ ತೊಡಗಿಸ್ಕೊಂಡು ಆ ಹಾಸ್ಪಿಟ್ಲಿಂದ ಅದರ ಮರುದಿವಸವೇ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಧ್ಯಾನವನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ, ಅಲ್ಲಿಂದ ಇವತ್ತಿನವರೆಗೂ ಕೂಡ ಧ್ಯಾನದಲ್ಲೇ ಇದ್ದೆ. ಆ ನೋವು ನನಗೆ ಮತ್ತೆ ಕಾಣಿಸ್ಕೊಳ್ಳಿಲ್ಲ. ಪರ್ಫೆಕ್ಟ್ ಆಗಿ ಹೋಗ್ತಾ ಇದ್ದೇನೆ, ಪರ್ಫೆಕ್ಟ್ ಆಗಿ ಇದ್ದೇನೆ, ನಡಿಲಿಕ್ಕೂ ಆಗ್ತದೆ, ಆಡ್ಲಿಕ್ಕೂ ಆಗ್ತಾ ಇದ್ದೇನೆ, ಆಡ್ಲಿಕ್ಕೂ ಆಗ್ತಾ ಇದೆ. ಒಂದು 8-9 ದಿವಸಗಳ ಹಿಂದೆ ಒಂದು ಫೆಡ್ಲೈಟ್ ಮ್ಯಾಚ್ ಅನ್ನು ಕೂಡ ಆಡಿದೆ. ಅಷ್ಟು ಪರ್ಫೆಕ್ಟ್ ಆಗಿದೆ ಅದು ಧ್ಯಾನಕ್ಕೆ. ಆ ಡಾಕ್ಟರ್ಗೂ ಕೂಡ ಕಾಲ್ ಮಾಡಿ ಮಾತಾಡಿದ್ದೇನೆ, ಅವರು ಕೂಡ ಅದಕ್ಕೆ ವಿಷಯಗಳನ್ನ ತಿಳಿಸಿದ್ದಾರೆ. ಹಾಗಿದ್ರೆ ಎಷ್ಟು ಪರ್ಫೆಕ್ಟ್ ಇದೆ ಧ್ಯಾನ ಅಂತ ಅದನ್ನ 10 ಜನರಿಗೆ ಪ್ರಚಾರ ಮಾಡಿ ಅಂತ ಕೂಡ ಹೇಳಿದೆ. ಅದು ನಾನು ಪ್ರಚಾರ ಮಾಡ್ತಾನೂ ಇದ್ದೇನೆ. ಇದು ನನ್ನ ಧ್ಯಾನಕ್ಕೆ ಬರುವಂತಹ ಒಂದು ವಿಷಯ. ಇಂಥದ್ದೇ ವಿಚಾರಗಳು, ಬೇರೆ ಬೇರೆ ವಿಚಾರಗಳು ನಾನು ಈ ಹಿಂದೆ ನಾನು ಇದರ ಒಳಗೆ ಬರ್ತಿದ್ದೆ, ಇದು ಪರ್ಫೆಕ್ಟ್ ಆಗಿ ನಡೆದುಕೊಂಡು ಹೋಗ್ತಿತ್ತು. ಆನಂತರ ಈ ಮಂಡಲ ಧ್ಯಾನದಲ್ಲಿ ಏನು ವಿಷಯಗಳು ಬೆಳಕಿಗೆ ಬಂತು ನನ್ನಲ್ಲಿ ಅಂತ ಹೇಳಿದ್ರೆ, ಈ ಮಂಡಲ ಧ್ಯಾನವನ್ನ ನಾನು ಪ್ರತಿನಿತ್ಯ ಒಬ್ಬೊಬ್ರು ಇದರ ಬಗ್ಗೆ ಮಾತನಾಡುವಾಗ ಅವರ ವಿಷಯಗಳನ್ನು ನಾನು ತಗೊಳ್ತಾ ಇದ್ದೆ. ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಂಡಿದ್ದೆ. ಅದನ್ನ ಕಾರ್ಯರೂಪಕ್ಕೆ ತರಬೇಕಿದ್ರೆ ಏನ್ ನಾನು ಮಾಡ್ಬೇಕು ಅನ್ನೋದನ್ನ ಪ್ರತಿನಿತ್ಯ ಅದರ ಬಗ್ಗೆ ಒಂದು 3/4 ಗಂಟೆ ಅದರ ಬಗ್ಗೆ ನಾನು ಡೀಪ್ ಡಿಸ್ಕಷನ್ ಮಾಡಿ ಅದನ್ನ ಮನಸ್ಸಿಗೆ ತಕೊಂಡು ಆನಂತರ ಧ್ಯಾನಕ್ಕೆ ಕೂತ್ಕೊಳ್ತಿದ್ದೆ. ಇದು ದಿನದಿಂದ ದಿನಕ್ಕೆ ನನಗೆ ಡೆವಲಪ್ಮೆಂಟ್ ಆಗ್ತಾ ಇತ್ತು. ನಾನು ಫಸ್ಟ್ ಮಂಡಲ ಧ್ಯಾನದಲ್ಲಿ ಅರ್ಧದಿಂದ ಜಾಯ್ನ್ ಆದೆ, ಈ ಮಂಡಲ ಧ್ಯಾನದಲ್ಲಿ ಪೂರ್ತಿಯಾಗಿ ಜಾಯ್ನ್ ಆಗಿದ್ದೇನೆ. ಅಷ್ಟು ಬದಲಾವಣೆಗಳು ನನ್ನ ಜೀವನದಲ್ಲಿ ನಡೀತಾ ಬಂತು. ಇವತ್ತು ಒಂದು ಹೊತ್ತಿನ ತಿಂಡಿ ಆದ್ರೂ ಬಿಡ್ತೇನೆ, ಧ್ಯಾನವನ್ನ ಬಿಡ್ತಾ ಇಲ್ಲ. ಒಂದು ಹೊತ್ತಿನ ತಿಂಡಿಯನ್ನ ಬಿಡಬಹುದು, ಆದ್ರೆ ಮಂಡಲ ಧ್ಯಾನವನ್ನ ಬಿಡ್ತಾ ಇಲ್ಲ. ಈಗಿನ ಬೆಳಗಿನ ಮಂಡಲ ಧ್ಯಾನವು ಭಾಗವಹಿಸ್ತೇನೆ, ರಾತ್ರಿಯ ಒಂದು ಮಾರ್ಗದರ್ಶನ ಧ್ಯಾನಕ್ಕೂ ಕೂಡ ಭಾಗವಹಿಸ್ತೇನೆ ಈ ಗ್ರೂಪ್ ಅಲ್ಲಿ. ಮತ್ತು ಇನ್ನೊಂದೇನಂದ್ರೆ ಈ ಗ್ರೂಪಿಗೂ ಕೂಡ ನನ್ನನ್ನು ಜಾಯಿನ್ ಮಾಡಿದ್ದು ಪ್ರಶಾಂತಿ ಮೇಡಮ್. ಹಾಗಾಗಿ ತುಂಬಾ ಅವರ ಮೇಲೆ ನಂಬಿಕೆಯೂ ಇಟ್ಟಿದ್ದೇನೆ, ಈ ಧ್ಯಾನದ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಈ ಗ್ರೂಪಿನ ಮೇಲೆ ನಂಬಿಕೆ. ನನ್ನನ್ನು ಬದಲಾವಣೆಗೆ ತಂದ ದಾರಿ, ತಂದ ಒಂದು ಮಾರ್ಗ ಅಂತ ಹೇಳಿ ಇದನ್ನ ನಾನು ಅಷ್ಟು ಇದರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಈ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇನೆ. ಹಾಗೆ ಈ ಬುದ್ಧನ ಬೋಧನೆಗಳನ್ನ ಮೇಡಮ್ ಮೊನ್ನೆಯಿಂದ 1 ವಾರದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕೂಡ ಅವರು ಹೇಳಿದಂತಹ ಪ್ರತಿಯೊಂದು ವಿಚಾರಗಳನ್ನ ಇದು ಮಾಡುವಾಗ, ಮನನ ಮಾಡುವಾಗ ಅದು ನನಗೂ ತುಂಬಾ ಹತ್ತಿರದ ಬಂದ. ನಾನು ಮೊನ್ನೆ ಒಂದ್ಸಲ ನಾನು ಮೇಡಮ್ ಹತ್ರ ಮಾತಾಡಿದ್ದೇನೆ, ಮಮತಾ ಮೇಡಮ್ ಹತ್ರ ಮೊನ್ನೆ ಒಂದ್ಸಲ ಮಾತಾಡಿದೆ. ಬಹಳ ಹತ್ತಿರದಿಂದ ಬಂದಂತಹ ವಿಚಾರಗಳು ಅಂತ ಹೇಳಿ ನನಗೆ ಇದಾಗ್ತದೆ. ಮೊನ್ನೆ ಹಾಸನ ಧ್ಯಾನಕ್ಕೆ ಹೋದಾಗ ಅಲ್ಲೊಂದು ಘಟನೆ ಆಯ್ತು. ಅದರ ಮರುದಿವಸ ನಾನು ಧ್ಯಾನಕ್ಕೆ ಕೂತ್ಕೊಳ್ಳೋ ಒಂದು ಘಟನೆ ಆಯ್ತು. ಆ ಘಟನೆ ಏನು ಅಂತ ಹೇಳಿ, ನಾನು ನನ್ನ ಪಿರಮಿಡ್ ನ ಮನೆಯಲ್ಲಿ ಒಂದು ಪಿರಮಿಡ್ ಇದೆ, ಆ ಪಿರಮಿಡ್ ನಡಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಾಗ ಒಂದು ಡ್ರೋನ್ ಟೈಪ್ ಒಂದು ಫ್ಲೈಟಿನ ವಿಮಾನದ ಆಕೃತಿಯ ಒಂದು ಕಪ್ಪು ಬಣ್ಣದ ಒಂದು ಆಕೃತಿ ನನ್ನ ದೇಹವನ್ನು ಸ್ಪರ್ಶ ಮಾಡುತ್ತದೆ. ಸ್ಪರ್ಶ ಮಾಡಿ ಆದ್ಮೇಲೆ ಇದರಲ್ಲಿ ನನ್ನ ಇಮಿಡಿಯೇಟ್ ನಾನು ಕಣ್ಣನ್ನು ಓಪನ್ ಮಾಡ್ತೇನೆ. ಹೆದರಿದೆ, ನಾನು ಹೆದರಿ ಓಪನ್ ಮಾಡ್ತೇನೆ. ಅದು ನನ್ನ ಕಣ್ಣ ದೃಶ್ಯ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಓಪನ್ ಆದ್ಮೇಲೆ ನನಗೆ ಕಂಡಿದೆ ಅದು ಇದೇನು ಅನ್ನುವಂಥದ್ದನ್ನ ನಾನು ಬಹಳ ವಿಮರ್ಶಾತ್ಮಕವಾಗಿ ಚಿಂತೆ ಮಾಡ್ತೇನೆ. ಗುರುಗಳ ಹತ್ರ ಕೂಡ ನನಗೆ ತುಂಬಾ ಇಷ್ಟವಾದ ಗುರುಗಳಂದ್ರೆ ವಿರೂಪಾಕ್ಷ ಸರ್, ಅವರನ್ನ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಅವ್ರ ಹತ್ರ ಕೂಡ ಮಾತಾಡಿದೆ. ಅದರ ಹಿಂದೆ ನೀವು ಹೋಗ್ಬೇಡಿ, ಮುಂದಕ್ಕೆ ನಿಮಗೆ ಕ್ರಮೇಣಕ್ಕೆ ಗೊತ್ತಾಗ್ತದೆ. ಪ್ರಶಾಂತಿ ಮೇಡಮ್ ಕೂಡ ಮೊನ್ನೆ ಒಂದು ಇದರಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಅವರು ಕೂಡ ಹೇಳಿದ್ರು, ಇದರ ಹಿಂದೆ ನೀವು ಹೋಗೋದು ಬೇಡ, ಮುಂದಕ್ಕೆ ಅದು ನಿಮಗೆ ಗೊತ್ತಾಗ್ತದೆ. ಇಂತಹ ಮಂಡಲ ಧ್ಯಾನದಲ್ಲಿ ಒಬ್ಬೊಬ್ಬರ ಉಪದೇಶವನ್ನ ಕೇಳುವಾಗ ನಮಗೆ ಅದು ಅರ್ಥ ಆಗ್ತದೆ, ಮುಂದಕ್ಕೆ ತಿಳಿಬಹುದು ನೀವು ಅಂತ ಹೇಳುವಾಗ ಅದು ನನಗೆ ಧ್ಯಾನದಲ್ಲಿ ಕೂಡ ಮತ್ತೆ ಕೂತ್ಕೊಂಡು ಮಾತಾಡುವಾಗ ಅದರಲ್ಲಿ ಕೂಡ ಹೇಳಿದ್ರು. ಅದರ ಮಧ್ಯೆ ನೀವು ಹೋಗುದು ಬೇಡ. ಪತ್ರಿಜಿ ಸರ್ ಕೂಡ ಅದನ್ನ ಹೇಳ್ತಾನೆ ಇರ್ತಾನೆ, ಹಿಂದೆ ಹೋಗ್ಬೇಡ. ಆದ್ರೆ ಅದು ಏನೋ ಒಂದು ಅದೇನು ಅಂತ ತಿಳ್ಕೊಳ್ಬೇಕು ಅಂತೇಳಿ ಅದರ ಹಿಂದೆ ನಾನು ಹೋಗ್ತೀನಿ. ಈಗ ಅದನ್ನೆಲ್ಲ ಬಿಟ್ಟು ಧ್ಯಾನ ಒಂದೇ ನನ್ನ ಉಸಿರು, ಧ್ಯಾನವೇ ನನ್ನ ಸರ್ವಸ್ವ, ಧ್ಯಾನ ಬಿಟ್ರೆ ಬೇರೆ ಏನು ನನಗೆ ಬೇಡ. ಆಸ್ತಿ ಇದೆ, ಪಾಸ್ತಿ ಇದೆ, ಯಾವುದು ಬೇಡ, ನನಗೆ ಇರುವುದು ಒಂದೇ. ಈಗ ನಾನು ಇವತ್ತಿನ ಈ ಧ್ಯಾನವನ್ನ ನನ್ನ ಸ್ವಂತ, ನನ್ನ ಹುಟ್ಟಿದ ಊರಿನಲ್ಲಿ ನಾನು ಬಂದು ಈಗ ಮಾಡ್ತೇನೆ. ಈಗ ನಾನು ಒಂದು ಪರಿಸರದ ಇದ್ರಲ್ಲಿ ನಾನು ಇವತ್ತು ಧ್ಯಾನ ಮಾಡಿದ್ದು ಕೂಡ ಪರಿಸರದಲ್ಲಿ.
ಈ ಒಂದು ಇದರಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತೇನೆ. ಇಲ್ಲೇ ಬಂದು ಕೂತ್ಕೊಂಡು ಮಾತಾಡಿದೆ, ಯಾಕಂದ್ರೆ ನನ್ನ ಮನೆ ಒಳಗಡೆ ನೆಟ್ವರ್ಕ್ ಇಲ್ಲ, ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ. ಇದು ನಾನು ಹುಟ್ಟಿದ ಊರು, ನನ್ನ ಹುಟ್ಟಿದ ಮನೆ ಬೆಳ್ತಂಗಡಿ ಅಂತೇಳಿ, ಅಲ್ಲಿ ಇದ್ದೇನೆ ಈಗ. ಇಂತಹ ಒಂದು ಪರಿಸರದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೂ ಇವತ್ತೊಂದು ಧ್ಯಾನ ಮಾಡ್ಲಿಕ್ಕೂ ಬಹಳ ಖುಷಿ ಆಯ್ತು. ಆಮೇಲೆ ಇವತ್ತು ಮೇಡಮ್ ಮಾಡಿ ಕೊಟ್ಟಂತಹ ಒಂದು ಆಕ್ಟಿವಿಟಿ, ಅವರೊಂದು ಹೇಳಿದ್ರು, ನಿನಗೆ ಇಷ್ಟವ ಅದೆಲ್ಲ ಹೇಳಲಿಕ್ಕೂ ಕೂಡ ಬೇಜಾರಾಗ್ತದೆ, ಅದರ ಬಗ್ಗೆ ಮಾತಾಡ್ಲಿಕ್ಕೂ ಬೇಜಾರಾಗ್ತದೆ. ಒಂದು ಹಂತದಲ್ಲಿ ನೋಡ್ಬೇಕಿದ್ರೆ, ಒಂದು ಹಂತದಲ್ಲಿ ನಮಗೆ ಹೇಳ್ಬೇಕಿದ್ರೆ ಅದು ಇಷ್ಟವಾಗಿರುವಂತಹ ಪದ ಹೇಳಲಿಕ್ಕೂ ಕೂಡ ಅಷ್ಟೇ ಬೇಜಾರಾಗ್ತದೆ. ಯಾಕಂದ್ರೆ ನಮಗೆ ಇಷ್ಟ ಅಂತ ಹೇಳಿ ತುಂಬಾ ಇರ್ತಾರೆ, ಅವರೇ ನಮಗೆ ಶತ್ರು ಅಂತ ಆದಾಗ ಅದನ್ನ ಹೇಗೆ ಆ ಪೇಜನ್ನ ಹರಿಯುವುದು ಹೇಗೆ ಅಂತಲೇ ಅರ್ಥ ಆಗ್ತಾ ಇರ್ಲಿಲ್ಲ. ಆಗ ಅವರೇ ಹೇಳಿದ್ರು, ಅದನ್ನ ಹೇಗೆ ನೀವು ಇದು ಮಾಡ್ಬೇಕಾದ್ರೆ ಅಷ್ಟೇ ಪ್ರೀತಿಯಿಂದ ನೀವು ಇಟ್ಕೊಂಡ್ರೆ ಅದು ಮತ್ತೆ ಮರೆತು ಹೋಗ್ತದೆ ಅಂತ ಹೇಳಿದ್ರು. ಅದು ಒಂಥರ ಅನಿಸ್ತು, ಒಳ್ಳೇದು, ಇದು ಕೂಡ ಆಕ್ಟಿವಿಟಿ ಒಳ್ಳೇದು ಅಂತ ಹೇಳಿ ಅವ್ರು ಹೇಳುವಾಗ ಅಷ್ಟು ಖುಷಿ ಆಯ್ತು. ಆದ್ರೆ ಇಷ್ಟ ಆಗದೇ ಇರುವ ವ್ಯಕ್ತಿಗಳ ಬಗ್ಗೆ ಬರೀರಿ ಅಂತ ಹೇಳುವಾಗ ಅದನ್ನು ಒಂಥರ ಯಾರು 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 ಅಂತ ಹೇಳಿ ಗೊಂದಲಗಳಿತ್ತು. ಯಾಕೆಂದ್ರೆ ಎಷ್ಟೋ ಜನ ನಮಗೆ ಪ್ರೀತಿಯಿಂದ ಇರ್ತಾರೆ, ಎಷ್ಟೋ ಜನ ಪ್ರೀತಿಯಿಂದ ಇರಲ್ಲ. ನಮ್ಮನ್ನ ಶತ್ರುಗಳ ಭಾವನೆ ತುಂಬಾ ಜನ ಇದ್ದಾರೆ. ನನಗೆ ಅದನ್ನ ಅವರು 10 ಜನ ಅಂತ ಹೇಳಿದ್ರೆ ಒಂದು 50 ಜನರ ಹೆಸರು ಬೇಕು, ಅಷ್ಟು ಜನ ಶತ್ರುಗಳಿದ್ರು. ಯಾಕಂದ್ರೆ ಕಷ್ಟಗಳು ಬಂದಾಗ ಯಾರು ನಮ್ಮ ಜೊತೆ ಇರಲ್ಲ. ಈಗ ಅವರು ಆ ಒಂದು ರೋಗದಿಂದ ಅವರು ಮುಕ್ತರಾಗಿ ಬರ್ಬೇಕಿದ್ರೆ ಅವರಿಗೂ ಅಷ್ಟೇ ನೋವುಗಳಿರುತ್ತೆ, ಪ್ರತಿಯೊಬ್ಬನಿಗೂ ಕೂಡ ಅಷ್ಟೇ ನೋವುಗಳಿರುತ್ತೆ. ಈ ನೋವುಗಳಿಂದ ನಾವು ಹೊರಗಡೆ ಬರ್ಬೇಕಿದ್ರೆ ನಾವು ಈ ಹೇಳಿರುವಂತಹ ಒಂದು ವಿಷಯಗಳನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನ ತಿಳ್ಕೊಂಡು ಬರ್ಬೇಕೆ ಹೊರತು ಇದನ್ನ ಸಾಧ್ಯ ಇಲ್ಲ. ಹಾಗಾಗಿ ಮೇಡಮ್ ಹೇಳಿರುವ ಹೆಸರುಗಳನ್ನ ಆ ಪುಸ್ತಕದಲ್ಲಿ ಇಟ್ಟಿದ್ದೇನೆ, ಹರಿಯಲಿಲ್ಲ. ಹರಿಬೇಕಿದ್ರೆ ತುಂಬಾ ಯೋಚನೆ ಮಾಡ್ತಿದ್ರೆ, ಹೇಗೆ ಇದನ್ನ ಹರಿಯುವುದು, ಪುಸ್ತಕದ ಮಧ್ಯೆ ಇದೆ, ಹೇಗೆ ಹರಿಯುವುದು ಅಂತೇಳಿ ಅಷ್ಟೇ ಯೋಚನೆ ಮಾಡ್ತಿದ್ದೆ. ಹರಿಲಿಕ್ಕೆ ಆಗ್ಲಿಲ್ಲ. ಅದನ್ನ ಇನ್ನೆಷ್ಟು ದಿನ ಆ ಪುಸ್ತಕದಲ್ಲಿ ಇಟ್ಕೊಳ್ತೇನೆ ಅಂತ ಗೊತ್ತಿಲ್ಲ ಮೇಡಮ್. ಯಾವಾಗ ಹರಿಬೇಕು ಅಂತ ಅನಿಸ್ತದ ಆಗ ಹರಿದು ಹೋಗ್ತದ, ಅಥವಾ ಅದನ್ನ ಸರಿ ಮಾಡಿಕೊಂಡು ಮುನ್ನಡೀತೇನೆ ಅಂತ ಗೊತ್ತಿಲ್ಲ. ಅದಕ್ಕೆ ಧ್ಯಾನವೇ ನನಗೆ ಉತ್ತರ ಕೊಡ್ಬೇಕು. ಮತ್ತೆ ಒಟ್ಟಿನಲ್ಲಿ ಈ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗಿದೆ, ತುಂಬಾ ಇಷ್ಟಪಟ್ಟಿದ್ದೇನೆ ಈ ಮಂಡಲ ಧ್ಯಾನವನ್ನ. ಈ ಗ್ರೂಪಿನಲ್ಲಿ ಪ್ರತಿಯೊಂದು ಆಕ್ಟಿವಿಟೀಸು, ನಮಿತಾ ಮೇಡಮ್ ಮಾಡ್ತಾ ಇರುವಂತಹ ನಿಮ್ಮ ಒಂದು ಮಾರ್ಗದರ್ಶನ, ಧ್ಯಾನ, ಬೆಳಗಿನ ಕಾರ್ಯಕ್ರಮದಲ್ಲಿ ನೀವು ಮಾಡಿಸ್ತಾ ಇರುವಂತಹ ಕಾರ್ಯಕ್ರಮ, ನೀವು ಹೇಳ್ತಾ ಇರುವಂತಹ ಶಬ್ದಗಳು ಬಹಳ ಇಷ್ಟವಾಗಿ ಅದನ್ನ ಮನದೊಳಗೆ ತಕೊಂಡು ನೀವೊಂದು 2 ನಿಮಿಷ ಮಾತಾಡೋದು ಕೇಳ್ತದೆ ಮ್ಯಾಮ್. ಆಮೇಲೆ ಎಲ್ಲವೂ ಕೂಡ ಧ್ಯಾನದಲ್ಲೇ ನಮಗೆ ಕೇಳುದು. ಅಷ್ಟು ಸಕ್ರಿಯವಾಗಿ ಈ ಬೆಳಗಿನ ಜಾಗವನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುನ್ನಡೀತಾ ಇದ್ದೇನೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಈ ಧ್ಯಾನ ಬಂಧುಗಳ ಮೇಲೆ ಇರ್ಲಿ ಅಂತ ಹೇಳ್ಕೊಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ ಮೇಡಮ್. ಥ್ಯಾಂಕ್ ಯು. ನೀವಿವಾಗ ಅದನ್ನ ಅರಿಯೋದು ಕಷ್ಟ ಆಗತ್ತೆ ಅಂತ ಅಂದ್ರೆ ಹೌದಾ, ಬುಕ್ಕಿಂದ ಅರಿಯೋದಕ್ಕೆ ಅಂತ ಹೇಳಿ ನಿಮ್ಗೆ ಅರಿಯಕ್ ಆಗಲ್ಲ ಅಂದಾಗ ಏನ್ ಮಾಡ್ಬೇಕು, ಪೆನ್ ತಗೊಂಡು ಈಗೇನು ನಿಮಗ್ ನೋವಾಯ್ತು ಅವ್ರ ಹೆಸರುಗಳನ್ನ ಬರ್ದಿದ್ದೀರಲ್ವಾ, ಅದ್ರ ಮೇಲೆ ಹಿಂಗ್ ಪಾಟ್ ಮಾಡ್ತಾ ಹೋಗಿ ಆ ಒಂದೊಂದ್ ಪಾಟ್ ನಿಮಗೆ ರಿಲೀಸ್ ಆಗ್ತಾ ಇರ್ಬೇಕು, ಭಾವನೆಗಳು ಅಂದ್ರೆ ಮುಕ್ತಿ ಆಗ್ಬೇಕು. ಅರಿಯಕ್ಕಾಗಲ್ಲ ಯಾಕೆಂದ್ರೆ ಹಿಂದಿನ ಪೇಜಲ್ಲಿ ಇನ್ನೇನೋ ಇನ್ಫಾರ್ಮೇಶನ್ ಬರ್ಕೊಂಡಿರ್ತೀರಾ, ಅದು ಹೋಗುತ್ತೆ ಅನ್ನೋದು ನಿಮ್ ಭಾವನೆ ಇರುತ್ತೆ. ಅದಕ್ಕೆ ನಾನು ಸಪರೇಟ್ ಶೀಟ್ ತಗೊಳ್ಳಿ ಅಂತ ಹೇಳಿದ್ದು. ಇಲ್ಲ ಅಂದ್ರೆ ಏನ್ ಮಾಡಿ, ಪಾಟ್ ಮಾಡ್ತಾ ಹೋಗಿ. ಅದ್ ಪಾಟ್ ಮಾಡ್ತಾ ಹೋದಂಗೂ ಏನಾಗುತ್ತೆ, ಒಂದೊಂದೇ ಭಾಗದಿಂದ ರಿಲೀಸ್ ಆಗ್ತಾ ಹೋಗಿ. ತೊಂದ್ರೆ ಇಲ್ಲ. ನಿಮ್ಗೆ ಆಗ್ದಲೇ ಇರೋ ವ್ಯಕ್ತಿಗಳು, ಕೋಪ, ಅದನ್ನ ನೆನ್ಸ್ಕೊಂಡ್ ಬರ್ದಿರೋದಲ್ವಾ. ಪ್ರೀತಿಯಿಂದ ಬರ್ದಿರೋರ್ನ ಏನು ಮಾಡ್ಬೇಡಿ, ಅವ್ರು ನಮ್ಗೆ ಉಲ್ಲಾಸ ಕೊಡ್ತಾರೆ, ಆಯ್ತಾ. ನಾನ್ ಸಪರೇಟ್ ಶೀಟ್ ಅಲ್ಲಿ ಬರ್ದಿರಿ ಅಂತ ಹೇಳದ್ನಲ್ಲ, ಅವ್ರು ಆ ಒಂದು ಕೋಪ ಆಗ್ಲಿ, ಆಕ್ರೋಶ ಆಗ್ಲಿ, ಬೇಸರ ಆಗ್ಲಿ, ಅದೆಲ್ಲ ಬರ್ತಾ ಇರುತ್ತಲ್ವಾ, ಅದನ್ನ ನೆನೆಸ್ಕೊಂಡ್ ಬರ್ದಿರ್ತೀರಾ. ಒಂದೊಂದ್ ಪಾಟ್ ಮಾಡ್ತಾ ಇದ್ದಾಗ್ಲೂ ಕೂಡ ಅದನ್ನ ರಿಲೀಸ್ ಆಗ್ತಾ ಬನ್ನಿ ಅಂತ ಮಾಡಿ ನೋಡಿ, ಗೊತ್ತಾಗುತ್ತೆ. ಸರ್, ನಿಮ್ ನಂಬರ್ ಕೇಳ್ತಿದ್ದಾರೆ ಸರ್, 2-3 ಕೇಳ್ತಿದ್ದಾರೆ ನಿಮ್ ನಂಬರ್ನ ಶೇರ್ ಮಾಡಿ ಅಂತ. ಓಕೆ ಮ್ಯಾಮ್, ಹೇಗೆ ಶೇರ್ ಮಾಡೋದು? ಹಾಕ್ತೇನೆ ಮ್ಯಾಮ್, ಈಗ ಹಾಕ್ತೀನಿ. ಹಾಗೆ ನಿಮ್ ಎಕ್ಸ್ಪೀರಿಯನ್ಸ್ ನ ಒಂದು ದಿನ ಮಂಡಲ ಧ್ಯಾನದಲ್ಲಿ ಮಧ್ಯಾಹ್ನ ಟೈಮ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಸರ್. ಸಂಪೂರ್ಣ 1 ಗಂಟೆ ಅವಾಗ ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಶೇರ್ ಮಾಡಿ ಸರ್. ನೀವು ಧ್ಯಾನಕ್ಕೆ ಬಂದಾಗಿಂದ ನಿಮ್ಮಲ್ಲಿ ಆಗಿರುವಂತ ಪರಿವರ್ತನೆ ಬಗ್ಗೆ ಬಹಳ ಅದ್ಭುತವಾಗಿದೆ ಸರ್. ಓಕೆ, ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ ಮ್ಯಾಮ್. ನಾನು ಇಲ್ಲಿಂದ ಆರಂಭವಾಯಿತು, ಈಗ ಎಲ್ಲಿವರೆಗೆ ಬಂದು ನಿಂತಿದ್ದೇನೆ, ಪ್ರತಿ ಹಂತ ನನಗೆ ಒಳ್ಳೇದಾಗ್ಲೂ ಇದ್ದಾಗ್ಲೂ ಬರ್ದಿದ್ದೇನೆ, ಕೆಟ್ಟದಾಗ್ಲೂ ಆಗ್ಲೂ ಬಂದಿದ್ದೇನೆ, ಧ್ಯಾನಕ್ಕೆ ಬಂದ ಮೇಲೆ ಎಲ್ಲವನ್ನ ಬರೆದಿಟ್ಟಿದ್ದೇನೆ. ಅದಕ್ಕೆ ಸೊ ದಟ್ ನಿಮ್ದೇ ಒಂದು ಕ್ಲಾಸ್ ಅಂತ ಇರುತ್ತೆ ಅವಾಗ. ಸುಮಾರು ಇದೆ ನಿಮ್ಗೆ, ಹಾಗಾಗಿ ಅದನ್ನ ಹಂಚ್ಕೊಂಡ್ರೆ ಈಸಿ ಆಗತ್ತೆ, ಎಲ್ಲಾರ್ಗು ಡೆಲಿವರಿ ಆಗಿ ಹೋಗುತ್ತೆ, ತಿಳಿಯತ್ತಲ್ಲ ಸರ್, ಅದ್ರಿಂದ. ಓಕೆ ಮ್ಯಾಮ್, ಓಕೆ, ಖಂಡಿತ. ಥ್ಯಾಂಕ್ ಯು. ದುಃಖನ ತಡಿಯಕ್ ಹೋಗ್ಬೇಡಿ,
ಹತ್ಬಿಡಿ, ಹಾ. ಅಳು ಬಂದಾಗ ಹತ್ಬಿಡಿ, ಅವಾಗ ರಿಲೀಸ್ ಆಗತ್ತೆ, ತಡಿಯಕ್ ಹೋಗ್ಬೇಡಿ. ಗಂಡ್ ಮಕ್ಳಲ್ಲಿ ಏನು ಗಂಡ್ಸಾಗಿ ಅಳ್ತೀಯ ನೀನು ಅನ್ನೋದು ಎಲ್ಲಾರು ಹೇಳ್ತಾರೆ. ಯಾಕೆ ಅವ್ರು ಮನುಷ್ಯರಲ್ವಾ, ಅವರು ಒಂದು ಆತ್ಮ ಅಲ್ವಾ. ಹಂಗಾಗಿ ನೀವ್ ಏನು ಇದ್ ಮಾಡ್ಬೇಡಿ, ಅಳು ಬಂತ ಹತ್ಬಿಡಿ, ರಿಲೀಸ್ ಆಗೋಗುತ್ತೆ, ತಡಿಬೇಡಿ. ತಡ್ದಷ್ಟುನು ಹೆಚ್ಚಾಗತ್ತೆ ಹೊರತು ಕಮ್ಮಿ ಆಗಲ್ಲ. ಓಕೆ ಮ್ಯಾಮ್. ಯಾರು ಏನ್ ಅನ್ಕೋತಾರೆ ಅನ್ನೋದಲ್ಲ ಮುಖ್ಯ, ನಮಗ್ ಏನ್ ಅನ್ಸುತ್ತೆ ಅನ್ನೋದು ಮುಖ್ಯ. ಯಾರು ಏನಾರ ಅಂದ್ಕೊಂಡ್ಲಿ ಹತ್ಬಿಡಿ, ನಿವಾರಣೆ ಮಾಡ್ಕೊಳ್ಳಿ. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಾಗರತ್ನ ಮ್ಯಾಮ್ ನನ್ನ ಶೇರ್ ಮಾಡಿದಾರ ಮ್ಯಾಮ್. ಸೊ ಹಾಗಾಗಿ ಇನ್ಯಾರಾದ್ರೂ ಹೊಸಬ್ರಿದ್ರೆ ಹೇಳಿ ಮಾಸ್ಟರ್ಸ್. ಇಲ್ಲ ಅಂದ್ರೆ ನಾಳೆಯಿಂದ ಮಂಡಲ ಧ್ಯಾನದ್ದು ಲೈವ್ ನ ನಾವು ಈ 3 ಗಂಟೆ ಕಾಲ ಇರುತ್ತಲ್ಲ ಮಾಸ್ಟರ್ಸ್, ಪಿರಮಿಡ್ ವ್ಯಾಲಿಯಲ್ಲಿ ಬುದ್ಧ ಪೌರ್ಣಿಮೆ ಸೆಲೆಬ್ರೇಷನ್ಸ್ ಪ್ರತಿ ದಿನ ಬೆಳಿಗ್ಗೆ 5 ರಿಂದ 8:30ವರೆಗೂ ಇರುತ್ತೆ ಮಾಸ್ಟರ್ಸ್. ಆಮೇಲೆ ಪತ್ರಿ ಸರ್ ಮೆಸೇಜಸ್, ಪತ್ರಿ ಮ್ಯಾಮ್ದು ಮೆಸೇಜಸ್ ಇರುತ್ತೆ. ಹಾಗಾಗಿ ನಾವು 5 ರಿಂದ 8:30ವರೆಗೂ ಲೈವ್ ಮ್ಯೂಸಿಕ್, ಯಾರು ಬರಕ್ಕಾಗಲ್ವೋ ಅಂತವರು ಆನ್ಲೈನ್ ಅಲ್ಲೇ ಕುತ್ಕೊಂಡು ಮನೆಯಲ್ಲೇ ಮಾಡ್ಬೋದು ಮಾಸ್ಟರ್ಸ್ 3 ಗಂಟೆಗಳ ಕಾಲ. ಆಗೋರು ಖಂಡಿತ ಬನ್ನಿ. ಆ ತರ ಸೆಲೆಬ್ರೇಷನ್ಸ್ ಅಲ್ಲಿ ನಾವು ಭಾಗವಹಿಸೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಬದಲಾವಣೆ. ಅಲ್ಲಿ ಎನರ್ಜೀಸ್ ಹೇಗಿರತ್ತೆ ಹೇಳಿ, ಗ್ರೂಪ್ ಅಲ್ಲಿ ಮಾಡೋದ್ರಿಂದ 3 ಪಟ್ಟು ಜಾಸ್ತಿ ಆಗತ್ತೆ. ಬಟ್ ಅಲ್ಲಿ ಗ್ರೂಪ್ ಅಂದ್ರೆ 100-200 ಪೀಪಲ್ ಅಲ್ಲ ಮಾಸ್ಟರ್ಸ್, ಥೌಸಂಡ್ಸ್ ಟುಗೆದರ್ ಇರ್ತಾರೆ. ಆ ಎನರ್ಜೀಸ್ ಹೇಗಿರತ್ತೆ ಹೇಳಿ. ಅಂತ ಕಡೆ ನಾವು ಹೋಗಿದ್ದೀವಿ ಅಂದ್ರೆ ಏನಂತೀರಾ, ಬೇಗನೆ ಪರಿವರ್ತನೆ ಆಗೋದಕ್ಕೆ ಸಹಾಯ ಆಗತ್ತೆ. ನಾವು ಉನ್ನತ ಸ್ಥಿತಿಗೆ ಹೋಗೋದಕ್ಕೂ ಕೂಡ ಎಷ್ಟೇ ಆದ್ರೆ ಅಟ್ಲೀಸ್ಟ್ 1 ದಿನ ಆದ್ರೂ ಬರೋದಕ್ಕೆ ಪ್ರಯತ್ನ ಪಡಿ. ಆಗ್ಲೇ ಇಲ್ಲ 3 ಗಂಟೆ ಮನೆಯಲ್ಲೇ ಮೆಡಿಟೇಷನ್ ಮಾಡಿ. ಬೆಳಿಗ್ಗೆ ಹೊತ್ತು ಲೈವ್ ಇರತ್ತೆ, ಯಾವುದೇ ಸತ್ಸಂಗ ಇರೋದಿಲ್ಲ, ಬರೀ ಮ್ಯೂಸಿಕ್ ಮೆಡಿಟೇಷನ್. ಅಲ್ಲಿ ಏನ್ ನಡೆಯುತ್ತೋ ಲೈವ್ ಅದನ್ನ ನಾವ್ ಇಲ್ಲಿಂದಾನೇ ಕೇಳ್ಬೋದು ಮಾಸ್ಟರ್ಸ್. ಮಮತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದ. 1 ವಾರಗಳ ಕಾಲದಿಂದ ಸತತವಾಗಿ ನಮ್ಗೆಲ್ಲ ಜ್ಞಾನ ಹಂಚ್ತಾ ಬಂದಿದ್ದೀರಾ. ಅಷ್ಟೇ ಅಲ್ದಿರ ನಿಮ್ಮ ಅನುಭವನ ಕೂಡ ನಮ್ಗೆ ಶೇರ್ ಮಾಡ್ಕೊಂಡಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ನನ್ಗೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ನಂದು ಇದು ಮೊದಲನೇ ಪ್ರಯತ್ನ ಆಗಿತ್ತು ಈ ತರ ಹೇಳೋದು. ನನ್ನ ಅನುಭವ ಅಷ್ಟೇ ಹಂಚ್ಕೊಂಡಿದ್ದೆ. ನನ್ಗೆ ಜ್ಞಾನ ತಿಳಿಸ್ಕೊಡಕ್ಕೆ, ನಾನು ತಿಳ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದ ನಿಮ್ಮೆಲ್ರಿಗೂ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನನಗೆ ಅವಕಾಶ ಕೊಟ್ಟ ಅನಿತಾ ಮ್ಯಾಮ್ಗೂ ಹಾಗೂ ಇಡೀ PCSB ತಂಡಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಮಾಸ್ಟರ್ಸ್. ಏನ್ ಮಾಡೋಣ ಮ್ಯಾಮ್.